ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಸುಸ್ವಾಗತ. ಟಿಇಟಿಗೋಸ್ಕರ ಸಮಾಜ ವಿಜ್ಞಾನದ ಬೋಧನಾ ಪದ್ಧತಿ ಅಂತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಇದು ಭಾಗ 3 ಆಗಿರ್ತದೆ. ಸೊ ಬನ್ನಿ ಈ ಒಂದು ತರಗತಿನ ಶುರು ಮಾಡೋಣ. ಇನ್ನೂ ಕೂಡ ಯಾರು ಭಾಗ 1 ಮತ್ತು ಭಾಗ 2 ನೋಡಿಲ್ಲ, ಸೊ ಅವುಗಳನ್ನ ನೀವು ಇದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಬಹುದಾಗಿರ್ತದೆ. ಸೊ ಅದನ್ನು ಕೂಡ ನೀವು ನೋಡಬಹುದು ಸ್ನೇಹಿತರೆ. ಟೋಟಲ್ 30 ಕ್ವಶನ್ಸ್ ಆಗಿದಾವ. ಸೊ ಇಲ್ಲಿ ಇನ್ನುಳಿದಂತಹ ಪ್ರಶ್ನೋತ್ತರಗಳನ್ನ ನಾವಿಲ್ಲಿ ನೋಡ್ತಾ ಇದೀವಿ. ನನ್ನ ಹೆಸರು ರಮೇಶ್ ಅಂತ. ನೀವು ಕೂಡ ನನ್ನ ತರಗತಿಗಳನ್ನ ಅನ್ಅಕಾಡೆಮಿಯಲ್ಲಿ ಕೂಡ ನೋಡಬಹುದಾಗಿರ್ತದೆ. ಸೊ ಅನ್ಅಕಾಡೆಮಿಯಲ್ಲಿ ಇವತ್ತು ಲಾಸ್ಟ್ ಡೇಟ್ ಇದೆ. 20% ಆಫರ್ ನಿಮ್ಗೆ ಅಲ್ಲಿ ಲಭ್ಯವಾಗ್ತಾ ಇದೆ. ಟಿ ಬ್ಯಾಚ್. ಓಕೆ, ಸೊ 1500 ರೂಪಾಯಿಗಳಲ್ಲಿ ನೀವು ಏನಪ್ಪಾ ಅಂದ್ರೆ 3 ತಿಂಗಳ ಅವಧಿಗೆ ಏನಪ್ಪಾ ಅಂದ್ರೆ ನೋಡಬಹುದಾಗಿರ್ತದೆ. ಸೊ ಜಾಯ್ನ್ ಆಗುವಂಥವ್ರು ಏನ್ ಮಾಡ್ತೀರಿ ಅಂದ್ರೆ ರಮೇಶ್ 12 ಎನ್ನುವಂತಹ ರೆಫರ್ ಕೋಡ್ ಅನ್ನ ಯೂಸ್ ಮಾಡ್ರಿ. 20% ಆಫರ್ ನಿಮ್ಗೆ ಲಭ್ಯವಿರುತ್ತೆ. ಸ್ಟಾರ್ಟ್ ಮಾಡೋಣ. ಮೊದಲೇ ಪ್ರಶ್ನೆ ಗಮನಿಸ್ರಿ. ಇತಿಹಾಸವು ಹಲವಾರು ಮಹಾನಾಯಕರುಗಳು ಹಾಗೂ ವಿಶೇಷ ಘಟನೆಗಳನ್ನು ಮುಂದಿನ ಪೀಳಿಗೆಗೆ ಸ್ಮರಿಸಲು ಇರುವ ದಾಖಲೆ. ಹಾಗಿದ್ದಲ್ಲಿ ಇತಿಹಾಸ ಬೋಧನೆಯ ಉತ್ತಮ ಬೋಧನಾ ವಿಧಾನ ಯಾವುದು? ಮೂಲಾಧಾರ ಪದ್ಧತಿ, ಉಪನ್ಯಾಸ ಪದ್ಧತಿ, ಯೋಜನಾ ಪದ್ಧತಿ ಮತ್ತು ಜೀವನ ಚರಿತ್ರ ಪದ್ಧತಿ ಅಂತ ಇದೆ. ನೋಡ್ರಿ, ಇಲ್ಲಿ ಏನ್ ಹೇಳ್ತಾರಂತಂದ್ರೆ ಇತಿಹಾಸ ಅಂತಕ್ಕಂಥದ್ದು ಹಲವಾರು ಮಹಾನ್ ನಾಯಕರುಗಳಿದ್ದಾರೆ ಮತ್ತು ಅವರ ಜೀವನದಲ್ಲಿ ನಡೆದಂತ ವಿಶೇಷ ಘಟನೆಗಳಿದಾವೆ. ಅವುಗಳನ್ನ ಮುಂದಿನ ಪೀಳಿಗೆಗೆ ಏನಪ್ಪಾ ಅಂದ್ರೆ ತಲುಪಿಸಲು, ಅವರು ಸ್ಮರಿಸಲು ಇರುವಂತ ದಾಖಲೆ ಅಂತ ಹೇಳಾಗತ್ತೆ. ಸೊ ಹೀಗಿದ್ದಾಗ ಮಹಾನ್ ನಾಯಕರ ಜೀವನದ ಘಟನೆಗಳನ್ನ ನೀವು ಹೇಳ್ತಾ ಇದೀರಿ ಅಂತಂದ್ರ ಇಲ್ಲಿ ಯಾವ್ದಾಗತ್ತ ಸ್ನೇಹಿತರೆ? ಮೂಲಾಧಾರ ಆಗಲ್ಲ, ಉಪನ್ಯಾಸ ಯೋಜನಾ ಪದ್ಧತಿ ಕೂಡ ಆಗಿಲ್ಲ. ಯಾವ್ದಾಗತ್ತ ಅಂತಂದ್ರ ಜೀವನ ಚರಿತ್ರ ಪದ್ಧತಿ ಅಂತಕ್ಕಂಥದ್ದನ್ನ ಗಮನಿಸ್ತೀರಿ. ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು, ಮಹಾತ್ಮ ಗಾಂಧಿಯವರ ಕುರಿತಾಗಿ ಮಕ್ಕಳಿಗೆ ಹೇಳುವುದರ ಮೂಲಕ ಸತ್ಯ ಅಹಿಂಸೆಯ ಕುರಿತಾಗಿ ಮಾಹಿತಿಯನ್ನ ತಿಳಿಸಬಹುದು. ಅದೇ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ ಏನದಲ್ಲ, ಅವರ ಜೀವನದ ಕುರಿತಾಗಿ ತಿಳಿಸೋದ್ರ ಮೂಲಕ ಮಕ್ಕಳಲ್ಲಿ ಏನಪ್ಪಾ ಅಂತಂದ್ರ ದೇಶಾಭಿಮಾನವನ್ನ ವ್ಯಕ್ತಪಡಿಸುವಂತದ್ದಾಗಿರಬಹುದು. ಹೀಗೆ ಮಹಾನ್ ನಾಯಕರು. ಇನ್ನು ಅದೇ ರೀತಿಯಾಗಿ ನಮ್ಮ ಬಾಲಗಂಗಾಧರ ತಿಲಕರಾಗಿರಬಹುದು, ಮತ್ತು ಭಗತ್ ಸಿಂಗ್, ಸ್ವಾಮಿ ವಿವೇಕಾನಂದರಾಗಿರ್ಬೋದು. ಇಂತಹ ಮಹನೀಯರ ಜೀವನ ಚರಿತ್ರೆಯನ್ನ ತಿಳಿಸುವುದರ ಮೂಲಕ ಮಕ್ಕಳಲ್ಲಿ ಏನಪ್ಪಾ ಅಂದ್ರ ಉತ್ತಮವಾಗಿರುವಂತಹ ಮೌಲ್ಯಗಳನ್ನ ಬೆಳೆಸಬಹುದಾಗಿರ್ತದ, ಹೌದಲ್ವಾ? ಹಾಗಾಗಿ ಇಲ್ಲಿ ಅವರ ಜೀವನದ ಚರಿತ್ರೆಗಳನ್ನ ತಿಳಿಸುವಂಥದ್ದು ಇಂಪಾರ್ಟೆಂಟ್ ಆಗ್ತದೆ. ಸೊ ನೆಕ್ಸ್ಟ್ ನೋಡ್ರಿ, ಸಮಾಜ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ಈ ಅಂಶ ಒಳಗೊಂಡಿರ್ಬೇಕು. ಸಮಾಜ ವಿಜ್ಞಾನದ ಏನಿದೆ ಅಲ್ಲ, ಅದರ ಉತ್ತಮ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಈ ಕೆಳಗಿನ ಯಾವ ಅಂಶ ಒಳಗೊಂಡಿರ್ಬೇಕು? ಒಳ್ಳೆಯ ಗುಣಮಟ್ಟದ ಮುದ್ರಣ, ಒಳ್ಳೆಯ ಗುಣಮಟ್ಟದ ಪ್ರಶ್ನೆಗಳು, ಹೆಚ್ಚು ಕಠಿಣ ಪ್ರಶ್ನೆಗಳನ್ನು ಹೊಂದಿರಬೇಕು, ವಿಷಯ ಉದ್ದೇಶಗಳು ಹಾಗೂ ವಿವಿಧ ಮಾದರಿ ಪ್ರಶ್ನೆಗಳ ಸಮ್ಮಿಲನವಾಗಿರಬೇಕು. ನೋಡ್ರಿ, ಒಂದು ಸಮಾಜ ವಿಜ್ಞಾನದ ಉತ್ತಮ ಪ್ರಶ್ನೆ ಪತ್ರಿಕೆ ಆಗಿರ್ಬೇಕಂತಂದ್ರೆ ಗುಣಮಟ್ಟದ ಮುದ್ರಣ ಅವಶ್ಯಕ. ಆದ್ರೆ ಅದಕ್ಕಿಂತ ಮುಖ್ಯವಾಗಿರುವಂತದ್ದು ಯಾವುದು ಅಂದ್ರೆ ಆ ಮಕ್ಕಳ ಮಟ್ಟಕ್ಕೆ ತಕ್ಕಂತೆ ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ಮತ್ತು ವಿಷಯಾಧಾರಿತವಾಗಿ ಎಲ್ಲಾ ಮಾದರಿಯ ಪ್ರಶ್ನೆಗಳನ್ನ ಸಮ್ಮಿಲನಗೊಳಿಸಿರ್ಬೇಕು. ಹೌದಾ? ಕೇವಲ ನೀವು ಏನಪ್ಪಾ ಅಂದ್ರೆ ಗುಣಮಟ್ಟದ ಪ್ರಶ್ನೆಗಳಂತೇಳಿ ಸೊ ಅಲ್ಲಿ ಕಠಿಣ ಪ್ರಶ್ನೆಗಳನ್ನ ಕೇಳಿದ್ರೆ ಏನಪ್ಪಾ ಅಂದ್ರೆ ಉಪಯೋಗ ಆಗೋದಿಲ್ಲ, ಹೌದಲ್ವಾ? ಸರಳ, ಮಧ್ಯಮ ಮತ್ತು ಕಠಿಣ 3 ರೀತಿಯಾಗಿರುವಂತಹ ಪ್ರಶ್ನೆಗಳು ಇರಬೇಕು. ಇನ್ನು ಎಲ್ಲಾ ಮಾದರಿ ಪ್ರಶ್ನೆಗಳನ್ನು ಕೂಡ ನೀವು ಅಲ್ಲಿ ಸಮ್ಮಿಳಿತಗೊಳಿಸಿರ್ಬೇಕು. ಅದು ಬೆಟ್ಟ ಸ್ಥಳಾಗಾರ ಆಗಿರ್ಬೋದು, ಹೊಂದಿಸಿ ಬರೆಯೋದು ಆಗಿರ್ಬೋದು, ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹದ್ದಾಗಿರ್ಬೋದು. ಹೀಗೆ ಸೊ ಎಲ್ಲಾ ರೀತಿಯಾಗಿರುವಂತಹ ಎಲ್ಲಾ ಮಕ್ಕಳು ಉತ್ತರಿಸಲು ಅನುಕೂಲವಾಗುವಂತಹ ಪ್ರಶ್ನೆ ಪತ್ರಿಕೆ ಆಗಿರಬೇಕು. ಅದು ಉತ್ತಮವಾಗಿರ್ತದೆ. ವಿಷಯ ಉದ್ದೇಶಗಳಿರಬೇಕು ಮತ್ತು ವಿವಿಧ ಮಾದರಿ ಪ್ರಶ್ನೆಗಳ ಸಮ್ಮಿಲನನೇ ಒಂದು ಉತ್ತಮ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 3ನೇ ಪ್ರಶ್ನೆ ನೋಡಿ. ರಾಷ್ಟ್ರೀಯ ಭಾವೈಕ್ಯತೆ ದೇಶದ ಎಲ್ಲ ಜನರನ್ನು ಒಂದುಗೂಡಿಸುವ ಭಾವನೆ. ಈ ವಿಷಯದ ಬಗ್ಗೆ ಬೋಧಿಸುವಾಗ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಶಾಲೆಯಲ್ಲಿ ಸಹಕರಿಸುವ ಚಟುವಟಿಕೆಗಳು ಯಾವುದು ಅಂತ ಕೇಳ್ತಿದ್ದಾನೆ. ಮುಖ್ಯವಾಗಿ ನೋಡ್ರಿ, ರಾಷ್ಟ್ರೀಯ ಭಾವೈಕ್ಯತೆ ಅಂತಂದ್ರೆ ಎಲ್ರೂ ಒಂದು ಎಂಬಂತಹ ಭಾವನೆ. ಸೊ ರಾಷ್ಟ್ರೀಯ ಭಾವೈಕ್ಯತೆ ದೇಶದ ಎಲ್ಲಾ ಜನರನ್ನು ಒಂದುಗೂಡಿಸುವ ಭಾವನೆ ಆಗೈತಿ. ಹಾಗಾದ್ರೆ ಈ ಒಂದು ವಿಚಾರವನ್ನ ಬೋಧಿಸುವಾಗ ಶಿಕ್ಷಕನಿಗೆ ಯಾವುದು ಸಹಕಾರಿಯಾಗಿರ್ತದೆ? ರಾಷ್ಟ್ರೀಯ ಹಬ್ಬಗಳ ಆಚರಣೆ, ರಾಷ್ಟ್ರಗೀತೆ ಗಾಯನ, ತರಗತಿಗಳಲ್ಲಿ ನಾಯಕರುಗಳ ಆಯ್ಕೆ, ಶಾಲೆಯಲ್ಲಿ ನೃತ್ಯೋತ್ಸವ ಅಂತ ಇದೆ. ನೋಡಿ, ಮುಖ್ಯವಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅಂತ ಬಂದಾಗ ರಾಷ್ಟ್ರೀಯ ಹಬ್ಬಗಳನ್ನ ಯಾವ್ದು? ಈ ರಾಷ್ಟ್ರೀಯ ಹಬ್ಬ ದೀಪಾವಳಿ, ಗಣೇಶ ಚತುರ್ಥಿ ಇವೆಲ್ಲ ಆಗಲ್ಲ. ಇವು ಧಾರ್ಮಿಕ ಹಬ್ಬಗಳು ಅಂತ ಕರಿತೀರಿ. ರಾಷ್ಟ್ರೀಯ ಹಬ್ಬಗಳು ಅಂತಂದ್ರೆ ರಾಷ್ಟ್ರದಲ್ಲಿರುವಂತ ಎಲ್ಲ ಪ್ರಜೆಗಳು ಕೂಡ ಏನಪ್ಪಾ ಅಂದ್ರೆ ಜಾತಿ, ಧರ್ಮ, ವೇಷಭೂಷಣ ಏನದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಆಚರಿಸುವಂತವುಗಳು. ಸ್ವಾತಂತ್ರ್ಯೋತ್ಸವ ಆಗಿರ್ಬೋದು, ಗಣರಾಜ್ಯೋತ್ಸವ ಆಗಿರ್ಬೋದು, ಶಿಕ್ಷಕರ ದಿನಾಚರಣೆ ಆಗಿರ್ಬೋದು, ಮಕ್ಕಳ ದಿನಾಚರಣೆ ಆಗಿರ್ಬೋದು, ಗಾಂಧಿ ಜಯಂತಿ ಆಗಿರ್ಬೋದು, ಇವೆಲ್ಲವುಗಳನ್ನ ನಾವು ರಾಷ್ಟ್ರೀಯ ಹಬ್ಬಗಳು ಅಂತ ಆಚರಣೆ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಧರ್ಮೀಯರು
ಒಟ್ಟಾಗಿ ಸೇರಿಸಿ ಏನಪ್ಪಾ ಅಂದ್ರೆ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಇಲ್ಲಿ ಏನಾಗತ್ತಾ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವಂತ ಪ್ರಮುಖ ಅಂಶ ಕಂಡು ಬರುತ್ತೆ. ಇನ್ನು ಎರಡನೇದಾಗಿ ರಾಷ್ಟ್ರಗೀತೆ ಗಾಯನ. ರಾಷ್ಟ್ರಗೀತೆ ಗಾಯನ ಅಂತ ಬಂದಾಗ ಸ್ನೇಹಿತರೆ, ರಾಷ್ಟ್ರಗೀತೆಯನ್ನ ನಾವು ಆ ಧರ್ಮೀಯರಷ್ಟೇ ಆಡ್ಬೇಕು, ಈ ರಾಜ್ಯದವರಷ್ಟೇ ಆಡ್ಬೇಕು ಅಂತ ಏನು ಇಲ್ಲ, ಹೌದಲ್ವಾ? ಎಲ್ಲರೂ ಒಗ್ಗಟ್ಟಾಗಿ ಏನಪ್ಪಾ ಅಂದ್ರ ಅಲ್ಲಿ ಆ ಒಂದು ಗೀತೆಯನ್ನ ಹಾಡ್ಲಾಗತ್ತ, ದೇಶಾಭಿಮಾನವನ್ನ ಮೆರೆಯಲಾಗತ್ತ. ಹಾಗಾಗಿ ರಾಷ್ಟ್ರಗೀತೆ ಗಾಯನ ಕೂಡ ಏನ್ ಮಾಡುತ್ತೆ ಅಂತಂದ್ರ ಮಕ್ಕಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಮೂಡಿಸಲು ಸಹಕಾರಿಯಾಗಿರ್ತೈತಿ. ತರಗತಿಗಳಲ್ಲಿ ನಾಯಕರುಗಳ ಆಯ್ಕೆ ಇದು ಸಮಂಜಸ ಅನ್ಸಲ್ಲ. ಇನ್ನು ಶಾಲೆಯಲ್ಲಿ ನೃತ್ಯೋತ್ಸವ. ಶಾಲೆಯಲ್ಲಿ ಯಾವ್ದಾರು ನೀವು ಡಾನ್ಸ್ ಪ್ರೋಗ್ರಾಮು ಅಥವಾ ಏನೋ ನೃತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಅಂತಂದ್ರ ಅಲ್ಲಿ ಎಲ್ಲಾ ವಿಧದ ಮಕ್ಕಳು ಕೂಡ ಏನಪ್ಪಾ ಅಂದ್ರೆ ಅದ್ರಲ್ಲಿ ಭಾಗವಹಿಸ್ತಾರೆ. ಸೊ ಈ ಅಂಶಗಳೇನಾಗ್ತಾವ ಅಂತಂದ್ರ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವಂಥದ್ದು ದೇಶದ ಎಲ್ಲ ಜನರನ್ನು ಒಂದುಗೂಡಿಸುವ ಭಾವನೆ ಎನ್ನುವಂಥದ್ದನ್ನ ತಿಳಿಸ್ಲಿಕ್ಕೆ ಸಹಕಾರಿ. ಹಾಗಾಗಿ ABD ಹೌದಾ, AB ಮತ್ತು D ಇವು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಈ ಮೂಲಾಧಾರದಿಂದ ಪಡೆಯಬಹುದು ಅಂತ ಕೊಟ್ಟಿದ್ದಾನೆ. ನೋಡ್ರಿ, ಯಾವ ಮೂಲಾಧಾರದಿಂದ ಪಡಿತೀರಿ? ಮೂಲ ಶಿಕ್ಷಣ ಪದ್ಧತಿ, ಪಟಾರಿ ಆಯೋಗ ವರದಿ, ಪ್ರೌಢ ಶಿಕ್ಷಣ ಆಯೋಗ ವರದಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಇದೆ. ಓಕೆ, ಸೊ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸ್ತೀರಿ, ಸಮಾಜ ವಿಜ್ಞಾನ ಎಂತಕ್ಕಂಥದ್ದು ಏನಿದೆಲ್ಲ ಈ ಬೋಧನೆಗೆ ಸಂಬಂಧಿಸಿದಂತ ಮುಖ್ಯ ಅಂಶಗಳನ್ನ ನಾವು ಈ ಮೂಲಾಧಾರದಿಂದ ಪಡಿತೀವಿ ಅಂತಂದ್ರೆ ಮೂಲ ಶಿಕ್ಷಣ ಪದ್ಧತಿಯಿಂದ ಪಡ್ಕೊಂತೀವಿ. ಹೌದಾ? ಸೊ ಮುಖ್ಯವಾಗಿ ಏನಾಗತ್ರಿ, ಮೂಲ ಶಿಕ್ಷಣ ಪದ್ಧತಿಯಿಂದ ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದಂತೆ ಸೊ ನಮಗ ಮೂಲ ಅಂಶಗಳು ಯಾವುದು, ಆ ಒಂದು ವಿಷಯವನ್ನ ಯಾವ ರೀತಿ ಬೋಧನೆ ಮಾಡಬೇಕು, ಸೊ ಆ ಒಂದು ವಿಷಯದ ಜೊತೆಗೆ ಇನ್ನಿತರೆ ಯಾವ್ದು ವಿಷಯಗಳನ್ನ ಏನಪ್ಪಾ ಅಂದ್ರೆ ಸೇರಿಸಿ ಇದು ಮಾಡಬೇಕು, ಇವೆಲ್ಲವುಗಳು ತಿಳಿಯಪಡಿಸುವಂಥದ್ದು ಯಾವ್ದಂದ್ರೆ ಮೂಲ ಶಿಕ್ಷಣ ಪದ್ಧತಿ. ಹೌದಾ? ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಅಲ್ಲಿ. ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಏನು? ಶೈಕ್ಷಣಿಕ ಚಟುವಟಿಕೆ ಅಂತ ಬಂದಾಗ ಅದರ ಮೂಲ ಅರ್ಥ ಏನಾಗುತ್ತೆ? ಮೌಲ್ಯಾಧಾರಿತ ಕಾರ್ಯ, ವೀಕ್ಷಣಾಧಾರಿತ ಕಾರ್ಯ, ಉದ್ದೇಶಾಧಾರಿತ ಕಾರ್ಯ, ಚಿಂತನಾಧಾರಿತ ಕಾರ್ಯ ಅಂತ ಇದೆ. ಸೊ ಇಲ್ಲಿ ಏನಾಗತ್ತೆ ನೋಡ್ರಿ, ಶೈಕ್ಷಣಿಕ ಚಟುವಟಿಕೆ ಅಂತಂದ್ರೆ ಏನಾಗತ್ತ, ಅಲ್ಲಿ ಒಂದು ಉದ್ದೇಶ ಇರುತ್ತೆ. ಹೌದಾ? ಮಕ್ಕಳನ್ನ ಏನಪ್ಪಾ ಅಂತಂದ್ರೆ ಮುಖ್ಯವಾಹಿನಿಗೆ ತರಲಿಕ್ಕೆ, ಅವರಲ್ಲಿ ಏನಪ್ಪಾ ಅಂದ್ರ ಒಂದು ಮೌಲ್ಯಗಳನ್ನ ಬೆಳೆಸ್ಲಿಕ್ಕೆ, ಏನಪ್ಪಾ ಅಂದ್ರೆ ಉತ್ತಮವಾಗಿರುವಂತಹ ಅಂಶಗಳನ್ನ ಬೆಳೆಸ್ಲಿಕ್ಕೆ ಸಹಕಾರಿಯಾಗಿರುವಂತಹ ಉದ್ದೇಶಗಳನ್ನ ನಾವು ಇಟ್ಕೊಂಡಿರ್ತೀವಿ. ಯಾವುದೇ ಪಾಠ ಮಾಡ್ಬೇಕಾದ್ರೂ ನಾವು ಸಾಮಾನ್ಯ ಮತ್ತು ನಿರ್ದಿಷ್ಟ ಉದ್ದೇಶಗಳಂತ ಇಟ್ಕೊಂಡಿರ್ತೀವಿ. ಹಾಗಾಗಿ ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಅಂತಂದ್ರ ಉದ್ದೇಶಾಧಾರಿತ ಕಾರ್ಯ ಎಂತಕ್ಕಂಥದ್ದಾಗತ್ತೆ. ಆಪ್ಷನ್ ಸಿ ಏನಾಗತ್ರಿ? ಸರಿ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಏನು? ಸಮಾಜ ವಿಜ್ಞಾನ ಬೋಧನೆ ಉದ್ದೇಶ ಏನಾಗಿರ್ತದ? ವೃತ್ತಿಯಲ್ಲಿ ಬೆಳವಣಿಗೆ, ಎರಡನೇದಾಗಿ ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ, ಇನ್ನ ಮೂರನೇದಾಗಿ ಜ್ಞಾನವನ್ನ ವೃದ್ಧಿಸುವಿಕೆ, ನಾಲ್ಕನೇದಾಗಿ ಜೀವನ ಸೌಲಭ್ಯಗಳ ಬೆಳವಣಿಗೆ ಅಂತ ಇದೆ. ನೋಡ್ರಿ, ಸಮಾಜ ವಿಜ್ಞಾನ ಯಾಕೆ ಬೋಧನೆ ಮಾಡಬೇಕು? ಶಿಕ್ಷಕನ ವೃತ್ತಿಯನ್ನ ಬೆಳವಣಿಗೆ ಮಾಡ್ಲಿಕ್ಕ? ತಪ್ಪಾಗತ್ತ. ಇನ್ನು ಜೀವನ ಸೌಲಭ್ಯಗಳ ಬೆಳವಣಿಗೆಗ? ಅದು ಕೂಡ ಅಲ್ಲ. ಜ್ಞಾನವನ್ನ ವೃದ್ಧಿಸ್ಲಿಕ್ಕೆ ಸಮಾಜ ವಿಜ್ಞಾನ ಮಕ್ಕಳಿಗೆ ಜ್ಞಾನ ಕೊಡುತ್ತಾ, ಹೌದು, ಬಟ್ ಅದಕ್ಕಿಂತನೂ ಹೆಚ್ಚಾಗಿ ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆಗೋಸ್ಕರ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಮುಖ್ಯವಾಗಿ ಸಮಾಜ ವಿಜ್ಞಾನ ಬೋಧನೆಯ ಮೂಲಕ ಮಕ್ಕಳನ್ನ ಒಬ್ಬ ಜವಾಬ್ದಾರಿಯುತ ಪ್ರಜೆಯನ್ನಾಗಿ ಮಾಡಬೇಕು. ಆತ ಏನ್ ಮಾಡ್ತಾನ ಮುಂದ, ಸೊ ಆ ಒಂದು ಪ್ರಜೆಯ ಕರ್ತವ್ಯ ಏನು, ಆ ಪ್ರಜಾಪಾಲಕನಾಗಿ ಅವನ ದೇಶದ ಒಂದು ಅಭಿವೃದ್ಧಿಗೆ ಯಾವ ರೀತಿಯಾಗಿ ಅವನು ದುಡಿಬೇಕು ಅನ್ನುವಂಥದ್ದನ್ನೆಲ್ಲ ಕಂಡುಕೊಳ್ಳುವಂಥದ್ದಾಗಿರ್ತದೆ. ಹಾಗಾಗಿ ಇಲ್ಲಿ ಏನಾಗತ್ತ ಸ್ನೇಹಿತರೆ, ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆಗಾಗಿ ಅಂತಕ್ಕಂಥದ್ದು ಸರಿ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ರಿ, ನೀವು ಕೂಡ ಏನಪ್ಪಾ ಅಂದ್ರ ಕಮೆಂಟ್ ಅಲ್ಲಿ ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ರಿ, ಅಥವಾ ಈ ಪ್ರಶ್ನೆಗಳನ್ನ ಓದ್ತಿರುವಾಗ ನಿಮ್ಮ ಉತ್ತರ ಯಾವ್ದಾಗಿರ್ಬೋದು ಅನ್ನೋದನ್ನ ಏನಪ್ಪಾ ಅಂದ್ರೆ ಸೂಚನೆ ಮಾಡ್ಕೊಡ್ರಿ ಅಥವಾ ಕಂಡಿಡ್ಕೊಳ್ರಿ. ಓಕೆನಾ? ಅಂದಾಗ ಏನಾಗತ್ತ, ಸರಿಯಾದ ಉತ್ತರಕ್ಕೂ ನಿಮ್ಮ ಉತ್ತರಕ್ಕೂ ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದು ಅರ್ಥ ಆಗತ್ತೆ. ಈ ಪ್ರಶ್ನೆ ಗಮನಿಸ್ರಿ, ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸುವುದರ ಪ್ರಾಮುಖ್ಯತೆ ಏನು? ಯಾಕ ಏನಪ್ಪಾ ಅಂದ್ರೆ ಈ ಒಂದು ಹಬ್ಬಗಳನ್ನ ನಾವು ಸಾಂಕೇತಿಕವಾಗಿ ಆಚರಿಸ್ತೀವಿ? ಧಾರ್ಮಿಕ ಸುಧಾರಣೆಗೋಸ್ಕರ, ಬಿ ರಾಷ್ಟ್ರೀಯತೆಗೋಸ್ಕರ, ಸಿ ಸಂಸ್ಕೃತಿಯ ವರ್ಗಾವಣೆಗಾಗಿ, ಇನ್ನ ಡಿ ಪೌರ ಪ್ರಜ್ಞೆ ಅಂತಿದೆ. ನೋಡ್ರಿ, ಸೊ ಪ್ರತಿಯೊಂದು ಹಬ್ಬಕ್ಕೂ ತಂದೆ ಆಗಿರುವಂತಹ ರೀತಿಗಳಿದಾವ, ತಂದೆ ಆಗಿರುವಂತಹ ಸಂಸ್ಕೃತಿಯ ಆಚರಣೆಗಳು ಕಂಡು ಬರ್ತಾವ. ಓಕೆ, ದೀಪಾವಳಿಯನ್ನ ನಾವು ಬೆಳಕಿನ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ದೀಪಗಳನ್ನ ಬೆಳಕಿಸುವುದರ ಮೂಲಕ ಏನಪ್ಪಾ ಅಂದ್ರ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಓಕೆ, ಅದೇ ರೀತಿಯಾಗಿ ಗಣೇಶ ಚತುರ್ಥಿ ಆತರ ಹಿಂಗೆ ಪ್ರತಿಯೊಂದು ಹಬ್ಬಕ್ಕೂ ತಂದೆ ಆಗಿರುವಂತಹ ವಿಶೇಷತೆ ಐತಿ. ಯಾಕಂತಂದ್ರೆ ಅದನ್ನ ಮುಖ್ಯವಾಗಿ ಸಂಸ್ಕೃತಿಯ ವರ್ಗಾವಣೆಗಾಗಿ,
ನೋಡ್ರಿ ಹಿಂದಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಏನ್ ಹಿರಿಯರು ಇರ್ತಾರ, ನಮ್ಮ ಹಿರಿಯರು ಈ ಹಬ್ಬಗಳನ್ನ ಯಾಕೆ ಆಚರಣೆ ಮಾಡ್ತೀವಿ, ಅದಕ್ಕೊಂದು ಉದ್ದೇಶ ಏನಿರುತ್ತೆ ಅದನ್ನೆಲ್ಲ ಕೂಡ ಹೇಳ್ತಾರೆ. ಓಕೆ, ಸೊ ಅವುಗಳನ್ನ ನಾವು ಮುಂದುವರ್ಸ್ಕೊಂಡು ಬರಬೇಕು. ಏನಾಗುತ್ತೆ, ಸಂಸ್ಕೃತಿ ಒಂದರಿಂದ ಒಂದು ವರ್ಗಾವಣೆ ಆಗ್ತಿರ್ತದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಆ ಹಬ್ಬಗಳನ್ನ ಯಾಕೆ ಆಚರಣೆ ಮಾಡ್ತಿದೀವಿ ಅನ್ನೋಂಥ ಮೂಲ ಉದ್ದೇಶನೇ ಗೊತ್ತಿರಂಗಿಲ್ಲ. ಮನೆ ಮುಂದ ಏನಪ್ಪಾ ಅಂದ್ರೆ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿರ್ತಾರೆ. ಯಾಕೆ ಹಾಕ್ತಾರ? ಸೊ ಏನೋ ಒಂದು ಅದು ಧಾರ್ಮಿಕ ಆಚರಣೆ ಅಂತ ಹೇಳ್ತಾರೆ. ಅದ್ರ ಹಿಂದನೂ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇರ್ತದೆ, ಹೌದಲ್ವಾ? ಮನೆ ಮುಂದೆ ಏನಪ್ಪಾ ಅಂದ್ರೆ ಸಗಣಿಯಿಂದ ಸಾರಿಸಿದ್ರೆ ಯಾವುದೇ ಹುಳ ಪಡೆಗಳು ಒಳಗ್ ಬರಂಗಿಲ್ಲ ರಂಗೋಲಿ ಹಾಕಿದ್ರೆ. ಇನ್ನು ಮನೆ ಮುಂದೆ ತುಳಸಿ ಗಿಡ ಇರ್ತದ. ಯಾಕ? ತುಳಸಿ ಗಿಡ ಔಷಧಿ ಗುಣವನ್ನು ಹೊಂದಿರುವಂತ ಸಸ್ಯ. ಸೊ ಅದಕ್ಕೋಸ್ಕರ ಅದನ್ನ ನಾವು ಪೂಜೆನೂ ಮಾಡ್ತೀವಿ, ಜೊತೆಗೆ ಅದು ಒಂದು ಏನಪ್ಪಾ ಅಂದ್ರೆ ಸೈಂಟಿಫಿಕ್ ರೀಸನ್ ಕೂಡ ಇರ್ತದೆ. ಹಿಂಗ ಯಾವುದೇ ರೀತಿಯ ಹಬ್ಬಗಳಾದ್ರೂ ಕೂಡ ಏನಪ್ಪಾ ಅಂದ್ರೆ ಒಂದೊಂದು ವಿಚಾರಗಳನ್ನ, ವಿಶೇಷತೆಗಳನ್ನ ಹೊಂದಿರ್ತಾವ. ಮುಖ್ಯವಾಗಿ ಅದೇನಂತಂದ್ರೆ ಸಂಸ್ಕೃತಿಯ ವರ್ಗಾವಣೆಗೋಸ್ಕರ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತೀರಿ. ನೆಕ್ಸ್ಟ್ ನೋಡೋಣ. ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಮುಖ್ಯ ಸಾಮರ್ಥ್ಯ ಏನು? ಒಂದು, ಜ್ಞಾನ ಬೆಳವಣಿಗೆ. ಎರಡನೇದಾಗಿ ವಿಮರ್ಶಾತ್ಮಕ ಚಿಂತನೆ. ಮೂರನೇದಾಗಿ ಕೌಶಲ್ಯ ಬೆಳವಣಿಗೆ. ನಾಲ್ಕನೇದಾಗಿ ಧಾರ್ಮಿಕ ಆಸಕ್ತಿ ಬೆಳವಣಿಗೆ ಅಂತ ಇದೆ. ಹಾಗಾದ್ರೆ ಇಲ್ಲಿ ಸಮಾಜ ವಿಜ್ಞಾನ ಬೋಧನೆಯಿಂದ ನೀವು ಮಕ್ಕಳಲ್ಲಿ ಬೆಳೆಸಬಹುದಂತ ಮುಖ್ಯ ಸಾಮರ್ಥ್ಯ ಏನು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಮುಖ್ಯವಾಗಿ ಏನ್ ಬೆಳೆಸಬಹುದು ಅಂತಂದ್ರ, ನಾವು ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನ ಬೆಳೆಸಬಹುದಾಗಿರ್ತದೆ. ಸಮಾಜ ವಿಜ್ಞಾನ, ಓಕೆ, ಸಮಾಜ ವಿಜ್ಞಾನ ವಿಷಯ ಅಂತ ಬಂದಾಗ ಅಲ್ಲಿ ಭೂಗೋಳ, ಪೌರನೀತಿ, ಇತಿಹಾಸ ಎಲ್ಲವನ್ನೂ ಒಳಗೊಂಡಿರುವಂತದ್ದಾಗಿರ್ತದೆ. ಓಕೆ, ಸೊ ಮಕ್ಕಳೇನಾಗಿರ್ತಾರ ಅಂತಂದ್ರ ವಿಮರ್ಶಾತ್ಮಕವಾಗಿ ಚಿಂತಿಸುವಂತಹ ಒಂದು ಭಾವನೆ ಬೆಳೆಸ್ಕೊಂತಾರ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರ ಹಿಂದಿನ ಕಾಲಘಟ್ಟದ ಜನಜೀವನ, ಇವತ್ತಿನ ಕಾಲಘಟ್ಟದ ಜನಜೀವನ ಹೆಂಗೈತಿ, ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಭೌಗೋಳಿಕ ರಚನೆಗಳು ಏನು, ಇವೆಲ್ಲದರ ಕುರಿತಾಗಿ ಏನಪ್ಪಾ ಅಂದ್ರೆ ಅವರು ಚಿಂತಿಸುವಂತ ಕೌಶಲ ಹೊಂದಲಿಕ್ಕೆ ಸಾಧ್ಯ ಆಗತ್ತ. ಹಾಗಾಗಿ ಆಪ್ಷನ್ ಬಿ ಸರಿ ಉತ್ತರ ಆಗತ್ತೆ. ಜ್ಞಾನ ಬೆಳವಣಿಗೆನೂ ಓಕೆ, ಕೌಶಲ್ಯ ಬೆಳವಣಿಗೆ ಅಂತ ಬಂದಾಗ ಭೂಗೋಳದಲ್ಲಿ ಕೆಲವೊಂದು ಚಿತ್ರಪಟಗಳನ್ನು ಬಿಡಿಸುವಂಥದ್ದು, ಮ್ಯಾಪ್ಗಳನ್ನು ಬಿಡಿಸುವಂಥದ್ದು ಹಾಗೆ ಹೇಳ್ಬೋದು, ಹೌದಾ? ಆದ್ರೆ ಮುಖ್ಯವಾಗಿ ಏನಂದ್ರೆ ಸಮಾಜ ವಿಜ್ಞಾನ ಬೋಧನೆಯಿಂದ ವಿಮರ್ಶಾತ್ಮಕ ಚಿಂತನೆಯನ್ನ ನಾವು ಬೆಳೆಸಲಿಕ್ಕೆ ಸಹಕಾರಿ. ನೆಕ್ಸ್ಟ್ ನೋಡ್ರಿ, CCE, ಓಕೆ, ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂತ ಕರೀತಾರೆ. ಸೊ ಪ್ರಸ್ತುತ ಯಾರಾದ್ರೂ ನೀವು ಶಾಲೆಗಳಲ್ಲಿ ಕೆಲಸ ಮಾಡ್ತಿರೋದು ನಿಮಗಿದೆ ಗೊತ್ತಿದ್ದೇ ಇರ್ತದೆ, CCE ಮಾಡೇ ಮಾಡ್ತಿರ್ತೀರಿ. CCE ಅಂತಾನೆ ಇದ್ದೇ ಇರ್ತದೆ. ಪ್ರಾಜೆಕ್ಟ್ಸ್ಗೂ ಮಕ್ಕಳಿಗೆ ಕೊಡುವಂಥದ್ದು, ಪ್ರಾಜೆಕ್ಟ್ಸ್ ಗಳನ್ನ ಕೊಟ್ಟು, ಆಕ್ಟಿವಿಟೀಸ್ ಗಳನ್ನು ಕೊಟ್ಟು, ಸೊ ಅದನ್ನ ವ್ಯಾಪಕವಾಗಿ ಮೌಲ್ಯಮಾಪನ ಮಾಡುವಂಥದ್ದು ಇದೆಲ್ಲ ನಡೀತಿರ್ತದೆ. ಹಾಗಾದ್ರೆ ಈ ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂದ್ರೆ ಏನು ನೋಡ್ರಿ, ಮಗುವಿನ ಕಲಿಕೆಯ ಕಾರ್ಯಕ್ಷಮತೆಯ ಮಾಪನ ಅಂತಕ್ಕಂಥದ್ದು. ಎರಡನೇದಾಗಿ ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ. ಮೂರನೇದಾಗಿ ಮಗುವಿನ ಶ್ರೇಣಿ ಆಧಾರಿತ ಕಲಿಕೆಯ ಮಾಪನ. ಇನ್ನ ನಾಲ್ಕನೇದಾಗಿ ಮಗುವಿನ ವಿಷಯ ಗ್ರಹಿಕೆಯ ಮಾಪನ ಅಂತ ಇದೆ. ಓಕೆ, ಹಾಗಾದ್ರೆ ಕಂಟಿನ್ಯೂಸ್ ಕಾಂಪ್ರೆನ್ಸಿವ್ ಇವ್ಯಾಲ್ಯೂಯೇಷನ್ ಅಥವಾ ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂತಕ್ಕಂಥದ್ದು ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ ಇದು. ಓಕೆ, ಸೊ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಕೇವಲ ಆ ಮಗುವಿನ ಒಂದು ಕಲಿಕೆ ಅಂತ ಅಂತಂದ್ರೆ ಒಂದು ವಿಷಯಾಧಾರಿತ ಕಲಿಕೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅವನ ಆಟೋಪಾಠಗಳಾಗಿರ್ಬಹುದು ಅಥವಾ ಇನ್ನಿತರೆ ಅವನ ಸಾಂಸ್ಕೃತಿಕವಾಗಿ ಯಾವ ರೀತಿಯಾಗಿ ಮುಂದುವರೆದ ಅನ್ನುವಂಥದ್ದಾಗಿರ್ಬೋದು, ಎಲ್ಲಾ ಆಯಾಮಗಳಲ್ಲಿ ಏನಪ್ಪಾ ಅಂತಂದ್ರೆ ಅವನ ಬೆಳವಣಿಗೆಯನ್ನ ಮಾಪನ ಮಾಡುವಂಥದ್ದಾಗಿರ್ತದೆ. ಹಾಗಾಗಿ ಆಪ್ಷನ್ ಬಿ ಉತ್ತರ ಸರಿ. ಇಲ್ಲಿ ಕೇವಲ ಕಲಿಕೆ ಅಷ್ಟೇ ಅಲ್ಲ, ಶ್ರೇಣಿ ಗ್ರೇಡ್ಗಳನ್ನ ಕೊಟ್ಟು ಅವನನ್ನ ಮಾಪನ ಮಾಡುವಂಥದ್ದು ಅಷ್ಟೇ ಅಲ್ಲ, ಅವನಲ್ಲಿರುವಂತಹ ವಿಷಯ ಗ್ರಹಿಕೆ ಅಷ್ಟೇ ಅಲ್ಲ, ಒಟ್ಟಾರೆ ಸರ್ವತೋಮುಖವಾಗಿ ಏನಪ್ಪಾ ಅಂದ್ರ ಅವನಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳು ಕಂಡು ಬರ್ತಾ ಇದಾವೆ ಅಂತಕ್ಕಂಥದ್ದನ್ನ ಮಾಪನ ಮಾಡುವಂಥದ್ದೇ CCE ಆಗಿರ್ತದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇತ್ತೀಚಿನ ವಿದ್ಯಮಾನಗಳನ್ನು ಪ್ರದರ್ಶಿಸಲು ಬಳಸುವಂತಹ ಸಾಧನ ಯಾವುದು? ಇತ್ತೀಚಿನ ವಿದ್ಯಮಾನಗಳು ನಡೀತಾ ಇರ್ತಾವ. ಕಪ್ಪು ಹಲಗೆ, ಬುಲೆಟಿನ್ ಬೋರ್ಡ್ ಅಥವಾ ವಾರ್ತಾ ಫಲಕ, ಪ್ಲಾನಲ್ಲು ಮತ್ತು ಹಸಿರು ಹಲಗೆ ಅಂತಿದೆ. ನೋಡ್ರಿ, ಇತ್ತೀಚಿನ ವಿದ್ಯಮಾನಗಳು ಅಥವಾ ಕರೆಂಟ್ ಅಫೇರ್ಸ್ ಅಂತ ಏನ್ ಕರಿತೀರಿ ನೀವು, ಅಂತಹ ಒಂದು ವಿದ್ಯಮಾನಗಳ ಕುರಿತಾಗಿ ಮಕ್ಕಳಿಗೆ ನೀವು ತಿಳಿಸುವಾಗ ಸೊ ಮುಖ್ಯವಾಗಿ ಏನ್ ಮಾಡಬಹುದು ಅಂತಂದ್ರೆ ವಾರ್ತಾ ಫಲಕ ಅಥವಾ ಬುಲೆಟಿನ್ ಬೋರ್ಡ್ ಅನ್ನ ಬಳಸಿ ಏನ್ ಮಾಡಬಹುದು, ಬೋಧನೆ ಮಾಡಬಹುದು. ಇದು ತುಂಬಾ ಏನಪ್ಪಾ ಅಂದ್ರ ಪರಿಣಾಮಕಾರಿಯಾಗಿರ್ತದ ಮಕ್ಕಳಿಗೆ ತಿಳ್ಕೊಳ್ಳಿಕ್ಕೆ ಅಂತಕ್ಕಂಥದ್ದು. ಹಾಗಾಗಿ ಅದು ಬಿ ಸರಿ ಉತ್ತರ. ನೆಕ್ಸ್ಟ್ ನೋಡ್ರಿ, ಸಂಘಟಿತ ತೀರ್ಮಾನ ತೆಗೆದುಕೊಳ್ಳಲು ಸೂಕ್ತ ವಿಧಾನ ಯಾವುದು? ಸಂಘಟಿತ ತೀರ್ಮಾನ ತೆಗೆದುಕೊಳ್ಳಲು ಸೂಕ್ತವಾಗಿರುವಂತಹ ವಿಧಾನ ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಆಯ್ಕೆಯನ್ನು ನೋಡ್ರಿ, ಪಾತ್ರಾಭಿನಯ, ವೀಕ್ಷಣಾ ವಿಧಾನ, ಮೂಲಾಧಾರ ವಿಧಾನ, ಚರ್ಚಾ ವಿಧಾನ ಅಂತ ಇದೆ. ಓಕೆ, ಸಂಘಟನೆ, ಓಕೆ,
ಸಂಘಟನೆ ಅಂದ್ರೆ ಅರ್ಥ ಏನ್ ಕೊಡುತ್ತ, ಎಲ್ರು ಏನಪ್ಪಾ ಅಂದ್ರ ಬೆರೆತು ಒಂದು ತೀರ್ಮಾನಕ್ಕೆ ಬರುವಂತದ್ದು ಅಂತ ಅರ್ಥ ಕೊಡುತ್ತೆ. ಸೊ ಸಂಘಟಿತ ಅಂತ ಬಂದಾಗ ಪಾತ್ರಾಭಿನಯ, ವೀಕ್ಷಣಾ ವಿಧಾನ, ಮೂಲಾಧಾರ ವಿಧಾನ ಅಂತ ಇವೆಲ್ಲ ಆಗಲ್ಲ. ಸೊ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಒಂದು ಗುಂಪಿನಲ್ಲಿ ಎಲ್ಲರೂ ಕೂಡ ಏನಪ್ಪಾ ಅಂದ್ರ ಏಕಮುಖವಾಗಿ ಚಿಂತಿಸುವುದರ ಬದಲು ಗುಂಪಿನಲ್ಲಿ ಎಲ್ಲರೂ ಕೂಡ ಏನಪ್ಪಾ ಅಂದ್ರ ಚರ್ಚಿಸಿ ವಿಚಾರ ಮಾಡಿ ಒಂದು ನಿರ್ಣಯಕ್ಕೆ ಬರುವಂತದ್ದು ಆಗಿರ್ತದೆ. ಹಾಗಾಗಿ ಸಂಘಟಿತ ತೀರ್ಮಾನ ತೆಗೆದುಕೊಳ್ಳಲು ಸೂಕ್ತವಾಗಿರುವಂತಹ ವಿಧಾನ ಚರ್ಚಾ ವಿಧಾನ ಆಗಿರ್ತದೆ. ಚರ್ಚಾ ವಿಧಾನದಲ್ಲಿ ಏನಾಗತ್ತ, ಚರ್ಚೆಯಲ್ಲಿ ಪಾಲ್ಗೊಳ್ಳುವಂತಹ ಗುಂಪು ಏನಾಗತ್ತ, ತಮ್ಮ ನಡುವೆ ಏನಪ್ಪಾ ಅಂದ್ರ ಒಂದು ವಿಚಾರದ ಕುರಿತಾಗಿ ತಮ್ಮ ಏನು ಅನುಭವಗಳಿರ್ತಾವ ಅದರ ಮೂಲಕ ಸೊ ವಿಚಾರ ಮಾಡಿ ಏನ್ ಮಾಡ್ತಾರೆ, ಒಂದು ನಿರ್ಣಯಕ್ಕೆ ಬರಲಾಗ್ತದ, ಸೂಕ್ತವಾಗಿರುವಂತಹ ಒಂದು ನಿರ್ಧಾರ ಕೈಗೊಳ್ಳಲಾಗ್ತದ. ಹಾಗಾಗಿ ಅದು ಡಿ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, 3 ಆಯಾಮಗಳ ಅಥವಾ 3D ಅಂತ ಹೆಂಗ್ ಕರಿತಿರಲ್ಲ, ಆ 3 ಆಯಾಮಗಳ ಬೋಧನಾ ಸಲಕರಣೆಗೆ ಉದಾಹರಣೆ ಯಾವುದು? ಮಾದರಿ, ಪಟ, ಭೂಪಟ, ಚಿತ್ರ. ನೋಡ್ರಿ 3D ಎಫೆಕ್ಟ್ಸ್ ಅಂತೆಲ್ಲ ನೀವು ನೋಡ್ತಿರ್ತೀರಿ. 3D ಅಂದ್ರೆ 3 ಆಯಾಮಗಳ ಬೋಧನಾ ಸಲಕರಣೆ ಯಾವುದು? ಫಾರ್ ಎಕ್ಸಾಂಪಲ್ ನೀವು ಮ್ಯಾಥ್ಸ್ ಕಲಿಸ್ತಾ ಇದ್ದೀರಿ, ಆಯತ ಕಲಿಸ್ತಾ ಇದ್ರಿ ಅಂತಂದ್ರೆ ಕೇವಲ ಆಯತ ಹಿಂಗಿರುತ್ತೆ ನೋಡ್ರಪ್ಪ ಅಂತೇಳಿ ನಾವು ಚಾಟಲ್ಲೋ ಅಥವಾ ಭೂಪಟದಲ್ಲೋ ಕಪ್ಪು ಹೊಲಿಗೆ ಮೇಲೆ ಬರೆಯೋದಕ್ಕಿಂತ ಆ ಒಂದು ಆಯತದ ಒಂದು ಮಾದರಿ ಮಾಡಿದ್ರೆ ಹೇಗಿರ್ತದ, ಮಾಡೆಲ್. ಓಕೆ, ಸೊ ಅದು ಏನಾಗಿರ್ತಂದ್ರ ಮಕ್ಕಳಿಗೆ ಬಹಳಷ್ಟು ಏನಪ್ಪಾ ಅಂದ್ರ ಖುಷಿ ತಂದು ಕೊಡುತ್ತೆ. ಆಮೇಲೆ ಅವ್ರು ಇಷ್ಟಪಟ್ಟು ಏನಪ್ಪಾ ಅಂದ್ರೆ ಕಲಿಯುವಂಥದ್ದು ಇರ್ತದ, ಅವ್ರಿಗೆ ಆಸಕ್ತಿ ಇರ್ತದೆ. ಇದೇನು ತಗೊಂಬಂದಾರ ಶಾಲೆಗೆ ಇವತ್ತು, ಸೊ ಅದನ್ನ ನೋಡ್ಬೇಕಲ್ಲ, ಅದನ್ನ ಯಾವಾಗ ತೋರಿಸ್ತಾರೆ, ಇದನ್ನ ಕಾಯ್ತಿರ್ತಾರೆ ಮಕ್ಕಳು. ಹಾಗಾಗಿ ಆ 3 ಆಯಾಮಗಳ ಬೋಧನಾ ಸಲಕರಣೆಗೆ ಒಂದು ಉದಾಹರಣೆ ಅಂದ್ರೆ ಮಾದರಿಗಳು ಅಂತ ಹೇಳ್ಬೋದು, ಮಾಡೆಲ್ಸ್. ನೆಕ್ಸ್ಟ್ ನೋಡ್ರಿ, ವಿದ್ಯಾರ್ಥಿಯಲ್ಲಿ ಸ್ಥಳದ ಸಂಬಂಧವನ್ನ ವೃದ್ಧಿಸಲು ಸಹಾಯ ಮಾಡುವ ಸಾಧನ ಯಾವುದು? ಪಟಗಳು, ಭೂಪಟಗಳು, ಕಾರ್ಟೂನ್ಗಳು, ಗ್ರಾಫ್ಗಳು ಅಂತಿದೆ. ನೋಡ್ರಿ, ಈಗ ನೀವು ಯಾವುದೋ ಒಂದು ಭೂಗೋಳದ ಪಾಠವನ್ನ ಹೇಳ್ತಾ ಇದ್ರಿ ಅನ್ಕೋಣ. ಸೊ ಅಲ್ಲಿ ಏನಪ್ಪಾ, ಸ್ಥಳದ ಕುರಿತಾಗಿ ನೀವು ಪರಿಕಲ್ಪನೆಯನ್ನ ಮಕ್ಕಳಲ್ಲಿ ಮೂಡಿಸ್ಬೇಕಾಗ್ತು ಅಂತಂದ್ರೆ ಅಲ್ಲಿ ಚಿತ್ರಪಟಗಳು ಎನ್ನುವುದಕ್ಕಿಂತ ಹೆಚ್ಚಾಗಿ ಪರಿಣಾಮ ಬೀರುವಂತದ್ದು ಯಾವ್ದಾಗಿರ್ತದೆ? ಭೂಪಟಗಳಾಗಿರ್ತದೆ. ಓಕೆ, ಸೊ ಭೂಪಟದಲ್ಲಿ ನೀವು ತೋರಿಸ್ಬೋದು ಶ್ರೀಲಂಕಾ ಎಲ್ಲಿ ಬರ್ತದ, ಆಮೇಲೆ ಕರ್ನಾಟಕ ರಾಜ್ಯ ಏನಪ್ಪಾ ಅಂದ್ರ ಭಾರತದ ಯಾವ ಭಾಗದಲ್ಲಿ ಕಂಡು ಬರುತ್ತ. ಹೀಗೆ ಏನಪ್ಪಾ ಅಂದ್ರ ಸ್ಥಳ ಕಲ್ಪನೆಯನ್ನ ಮಕ್ಕಳಲ್ಲಿ ಮೂಡಿಸಲು ಏನಪ್ಪಾ ಅಂದ್ರ ಭೂಪಟಗಳು ಹೆಚ್ಚು ಸಹಕಾರಿ. ಅದು ಎರಡನೇದಾಗಿರ್ತದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ವಿದ್ಯಾರ್ಥಿಗಳಲ್ಲಿ ಕಾಲ ಮತ್ತು ಸ್ಥಳದ ಬಗ್ಗೆ ಪ್ರಜ್ಞೆಯನ್ನು ವೃದ್ಧಿಸಲು ಇತಿಹಾಸವನ್ನ ಈ ವಿಷಯದೊಂದಿಗೆ ಸಂಬಂಧೀಕರಿಸಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ಯಾವ ವಿಷಯದ ಜೊತೆಗೆ ಇತಿಹಾಸವನ್ನ ನೀವೇನ್ ಮಾಡ್ತೀರಿ? ಸಂಬಂಧೀಕರಿಸ್ತೀರಿ. ನೋಡ್ರಿ, ಒಂದನೇದಾಗಿ ಭೂಗೋಳಶಾಸ್ತ್ರ, ಎರಡನೇದು ಅರ್ಥಶಾಸ್ತ್ರ, ಮೂರನೇದಾಗಿ ಸಮಾಜಶಾಸ್ತ್ರ, ನಾಲ್ಕನೇದಾಗಿ ರಾಜ್ಯಶಾಸ್ತ್ರ ಅಂತ ಇದೆ. ನೋಡ್ರಿ, ಸ್ಥಳದ ಪರಿಕಲ್ಪನೆ ಅಂತ ಬಂದಾಗ ಇತಿಹಾಸದ ಜೊತೆಗೆ ನೀವು ಯಾವ ಒಂದು ವಿಷಯ ಸಂಬಂಧೀಕರಿಸ್ತೀರಿ? ರಾಜ್ಯಶಾಸ್ತ್ರ ಸಂಬಂಧೀಕರಿಸಕ್ಕಾಗಿಲ್ಲ, ಸಮಾಜಶಾಸ್ತ್ರ ಅಲ್ಲ, ಅರ್ಥಶಾಸ್ತ್ರ ಅಲ್ಲ. ಯಾಕಂದ್ರೆ ರಾಜ್ಯಶಾಸ್ತ್ರ ರಾಜಕೀಯ ಕುರಿತಾಗಿ ಒಂದು ವ್ಯವಹಾರ ನಡೆಸಿದ್ರೆ, ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಸಮಾಜ, ಆ ಸಮಾಜದ ಜನಜೀವನ ಅದರ ಕುರಿತಾಗಿ ನಮಗ ಮಾಹಿತಿ ಒದಗಿಸಿಕೊಡ್ತದೆ. ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಆರ್ಥಿಕತೆ, ವ್ಯಾಪಾರ, ಉದ್ಯೋಗ ಇದ್ರ ಕುರಿತಾಗಿ ಮಾಹಿತಿ ಕೊಟ್ರೆ, ಭೂಗೋಳ ಶಾಸ್ತ್ರ ಏನಾಗತ್ತ, ಭೌಗೋಳಿಕ ನೆಲೆಗಟ್ಟುಗಳು, ಸ್ಥಳ ಇವೆಲ್ಲ ತಿಳಿಸ್ಕೊಡೋದ್ರಿಂದ ಒಂದೇ ಸರಿ ಉತ್ತರ ಆಗತ್ತೆ. ಕರೆಕ್ಟ್ ಅಲ್ವಾ? ಫಾರ್ ಎಕ್ಸಾಂಪಲ್ ಏನಂತಂದ್ರ ರಕ್ಕಸ ತಂಗಡಿಗೆ ಕದನ ಎಲ್ಲಿ ನಡೀತು? ರಕ್ಕಸ ತಂಗಡಿಗೆ ಕದನ ಎಲ್ಲಿ ನಡೀತು ಅಂತಂದ್ರ ಈ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಅನ್ನುವಂತ ಸ್ಥಳದಲ್ಲಿ ನಡೀತು. ಬನ್ನಿಯಟ್ಟೆ ಕಾಳಗ ಅಂತ ಅದನ್ನ ಕರೀತಾರ, ಹೀಗೆಲ್ಲ ಹೇಳ್ತೇವಲ್ವಾ. ಸೊ ಏನಾಗತ್ತ, ಅಲ್ಲಿ ಕಾಲ 1565, ಸ್ಥಳ ಇವೆಲ್ಲವನ್ನು ತಿಳಿಸುವಂತದ್ದಾಗಿರ್ತದೆ. ಹೀಗಾಗಿ ಸೊ ಇತಿಹಾಸದ ಜೊತೆಗೆ ಭೂಗೋಳಶಾಸ್ತ್ರವನ್ನ ನಾವು ಏನ್ ಮಾಡ್ಬೋದು? ಸಂಬಂಧೀಕರಿಸಬಹುದು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಮಟ್ಟವನ್ನ ಅಳೆಯುವ ಪರೀಕ್ಷಣವೆಂದರೆ ಡ್ಯಾಶ್. ವಿದ್ಯಾರ್ಥಿಗಳಲ್ಲಿ ನೀವು ಕಲಿಕೆ ಮಟ್ಟ ಏನಿರುತ್ತಲ್ಲ ಅದನ್ನ ಅಳಿಲಿಕ್ಕೆ ಉತ್ತಮವಾಗಿರುವಂತಹ ಪರೀಕ್ಷಣ ಯಾವುದು? ಆದರ್ಶೀಕೃತ ಪರೀಕ್ಷೆ, ಮೌಖಿಕ ಪರೀಕ್ಷೆ, ಸಾಧನಾ ಪರೀಕ್ಷೆ ಮತ್ತು ಪ್ರಾವೀಣ್ಯತಾ ಪರೀಕ್ಷೆ ಅಂತಿದೆ. ಅವರ ಕಲಿಕೆಯ ಮಟ್ಟ ಎಷ್ಟರ ಮಟ್ಟಿಗೆ ಐತಿ, ಅವ್ರು ಎಷ್ಟರ ಮಟ್ಟಿಗೆ ಏನಪ್ಪಾ ಅಂದ್ರೆ ಕಲಿತ್ಕೊಂಡು ಅರಿತುಕೊಂಡಿದಾರ ಎನ್ನುವಂಥದ್ದನ್ನ ಅಳಿಯುವಂತ ಉತ್ತಮ ಪರೀಕ್ಷಣ ಅಂತಂದ್ರೆ ಅದ್ ಯಾವ್ದಾಗತ್ತ ಸ್ನೇಹಿತರ? ಅವರ ಸಾಧನಾ ಪರೀಕ್ಷೆ ಅಂತ ಹೇಳ್ಬೋದು. ಹೌದಲ್ಲ? ಮೌಖಿಕ, ಪ್ರಾವೀಣ್ಯತೆ, ಆದರ್ಶೀಕೃತ ಅಲ್ಲ, ಸಾಧನಾ ಪರೀಕ್ಷೆ. ಅವ್ರು ಎಷ್ಟರ ಮಟ್ಟಿಗೆ ಏನಪ್ಪಾ ಅಂದ್ರೆ ಕಲ್ತಿದ್ದನ್ನ ನೆನಪಿಟ್ಕೊಂಡಿದ್ದಾರೆ, ಅವರ ಸಾಧನೆ ಏನು ಅನ್ನುವಂಥದ್ದನ್ನ ನೀವು ಇದ್ರ ಮೂಲಕ ಅರಿತೀರಿ. ಸಾಮಾನ್ಯವಾಗಿ ವಾರ್ಷಿಕ ಪರೀಕ್ಷೆಗಳು ನೋಡ್ತಿರಲ್ಲ, ಸೊ ಇವೇ ಮಟ್ಟದ್ದಾಗಿರ್ತದ ಅಂತಕ್ಕಂಥದ್ದನ್ನ ಗಮನಿಸ್ತೀರ. ಓಕೆ, ನೆಕ್ಸ್ಟ್ ನೋಡ್ರಿ, ಕಲಿಕಾರ್ಥಿಗಳಲ್ಲಿ ಕಲಿಕೆಯ ಕೊರತೆ ಮತ್ತು ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡುವಂತಹ ಪರೀಕ್ಷೆನ ಈ ಕೆಳಗಿನವುಗಳಲ್ಲಿ ಯಾವ್ದು ನೋಡ್ರಿ. ಓಕೆ, ನಿಮ್ಮ ಆಯ್ಕೆಗಳು ಸಂಕಲನಾತ್ಮಕ ಪರೀಕ್ಷೆ,
ಸಾಧನಾ ಪರೀಕ್ಷೆ, ನೈದಾನಿಕ ಪರೀಕ್ಷೆ ಮತ್ತು ರೂಪಣಾತ್ಮಕ ಪರೀಕ್ಷೆ ಅಂತಿದೆ. ಸೊ ಇಂಪಾರ್ಟೆಂಟು. ಲಾಸ್ಟ್ ಟೈಮ್ ಕೂಡ ಕೆಲವೊಂದ್ಸಲ ಈ ಕ್ವಶನ್ ಬಂದದ. ಕಲಿಕಾರ್ಥಿಗಳೇನಿರ್ತಾರ ಅವರಲ್ಲಿ ಉಂಟಾಗುವಂತ ಕಲಿಕೆ ಕೊರತೆ ಏನೈತಿ ಮತ್ತು ಅವರು ಯಾವ ಹಂತದಲ್ಲಿ ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚಲು ಶಿಕ್ಷಕನಿಗೆ ಸಹಾಯ ಮಾಡುವಂತ ಪರೀಕ್ಷೆ ಅಂತಂದ್ರೆ ಅದು ನೈದಾನಿಕ ಪರೀಕ್ಷೆಗಳು. ನೈದಾನಿಕ ಪರೀಕ್ಷೆಯ ಮೂಲಕ ಶಿಕ್ಷಕ ಏನ್ ಮಾಡ್ಬೋದು ಅಂದ್ರೆ ಮಕ್ಕಳಲ್ಲಿರುವಂತಹ ದೋಷಗಳನ್ನ ಪತ್ತೆ ಹಚ್ಚಿ ಆ ಸಮಸ್ಯೆಗಳನ್ನ ಕಂಡುಕೊಂಡು ಅದಕ್ಕೆ ಸೂಕ್ತ ಪರಿಹಾರನ ಒದಗಿಸುವಲ್ಲಿ ನೈದಾನಿಕ ಪರೀಕ್ಷೆಗಳು ಏನಾಗ್ತಾವ ಅವನಿಗೆ ಸಹಾಯಕ ಆಗ್ತಾವ. ನೆಕ್ಸ್ಟ್ ಸ್ನೇಹಿತರೆ, ಸ್ಪರ್ಧಾತ್ಮಕ ಸಹಕಾರ, ಒಪ್ಪಂದ ಮತ್ತು ನಿರ್ದೇಶಿತ ಉದ್ದೇಶಗಳನ್ನು ಹೊಂದಿರುವಂತಹ ಬೋಧನಾ ವಿಧಾನ ಯಾವುದು? ಏನಾಗುತ್ತೆ ನೋಡ್ರಿ. ಸಮಸ್ಯಾ ಪರಿಹಾರ ವಿಧಾನ, ಕತೆ ಹೇಳುವ ವಿಧಾನ, ಉಪನ್ಯಾಸ ವಿಧಾನ ಮತ್ತು ಚರ್ಚಾ ವಿಧಾನ. ಇಲ್ಲಿ ಏನಾಗಿರ್ಬೇಕಂತ ಸ್ಪರ್ಧಾತ್ಮಕ ಸಹಕಾರ ಇರಬೇಕು, ಒಪ್ಪಂದ ಇರಬೇಕು ಮತ್ತು ನಿರ್ದೇಶಿತ ಉದ್ದೇಶಗಳನ್ನ ಹೊಂದಿರುವಂತ ಬೋಧನಾ ವಿಧಾನ ಆಗಿರ್ಬೇಕು. ಸಮಸ್ಯಾ ಪರಿಹಾರ ವಿಧಾನನ ಸೊ ಸಮಸ್ಯಾ ಪರಿಹಾರ ವಿಧಾನ ಅಲ್ಲ. ಕಥೆ ಹೇಳುವ ವಿಧಾನದಲ್ಲಿ ನೀವು ಸ್ಪರ್ಧಾತ್ಮಕ ಸಹಕಾರವನ್ನ ಕಾಣಂಗಿಲ್ಲ. ಉಪನ್ಯಾಸ ಪದ್ಧತಿ ಅಂತೂ ಏನಾಗ್ಬಿಡುತ್ತೆ ಅಂತಂದ್ರೆ ಶಿಕ್ಷಕ ಏಕಮುಖಿಯಾಗಿ ನಡೆದಿರ್ತದೆ. ಶಿಕ್ಷಕ ಹೇಳ್ತಾ ಇರ್ತಾನೆ, ಮಕ್ಕಳು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇರ್ತಾರ. ಸೊ ಇದು ಕೂಡ ಅಲ್ಲ. ಮುಖ್ಯವಾಗಿ ಏನಾಗತ್ತ ಅಂದ್ರ ಸ್ಪರ್ಧಾತ್ಮಕತೆ ಕಂಡು ಬರೋದು ಚರ್ಚಾ ವಿಧಾನದಲ್ಲಿ. ಹೌದಾ? ಎರಡು ಗುಂಪುಗಳ ಮಧ್ಯೆ ಏನಾಗತ್ರಿ ಚರ್ಚೆ ನಡೀತಾ ಇರ್ತದ. ಸೊ ಅಲ್ಲಿ ಒಂದ್ ರೀತಿ ಸ್ಪರ್ಧೆ ಏರ್ಪಟ್ಟಿರ್ತದ. ನಾವು ಗೆಲ್ಬೇಕು ಅಂತೇಳಿ ಅದಕ್ಕೆ ತಕ್ಕಂಗೆ ಏನಪ್ಪಾ ಅಂದ್ರೆ ಅವರು ತಮ್ಮದೇ ಆಗಿರುವಂತ ಅಭಿಪ್ರಾಯಗಳನ್ನ ಮಂಡಿಸ್ತಿರ್ತಾರ. ಹೀಗೆ ಸ್ಪರ್ಧಾತ್ಮಕ ಸಹಕಾರ, ಒಪ್ಪಂದ ಒಂದು ಉದ್ದೇಶಿತವಾಗಿರುವಂತ ನಿರ್ದೇಶಿತ ಗುರಿಗಳನ್ನ ಹೊಂದ್ಕೊಂಡು ಹೇಳುವಂಥದ್ದು ಈ ವಿಧಾನ ಆಗಿರ್ತದೆ, ಚರ್ಚಾ ವಿಧಾನ. ನೆಕ್ಸ್ಟ್ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಉಪನ್ಯಾಸ ವಿಧಾನ ತನ್ನ ಪ್ರಾಮುಖ್ಯತೆಯನ್ನ ಕಳೆದುಕೊಳ್ಳುತ್ತಿದೆ. ಇದನ್ನ ಸುಧಾರಿಸಲು ಉಪನ್ಯಾಸಕರು ಈ ಕ್ರಮವನ್ನ ಅನುಸರಿಸಬೇಕು ಅಂತ ಹೇಳ್ತಾರೆ ಇಲ್ಲಿ. ಯಾವ್ದಾಗತ್ ನೋಡ್ರಿ. ಉಪನ್ಯಾಸವನ್ನ ಆದಷ್ಟು ಕಡಿತಗೊಳಿಸುವುದು. 2ನೇದು, ಭಾಷಣದ ಟಿಪ್ಪಣಿಯನ್ನ ಬರೆಸುವುದು. 3, ವಿವಿಧ ಘಟನೆಗಳು, ಉದಾಹರಣೆಗಳು, ಅನುಭವಗಳು ಹಾಗೂ ಚರ್ಚೆ ಇತ್ಯಾದಿಗಳನ್ನ ವೃದ್ಧಿಸುವುದು. 4, ಉಪನ್ಯಾಸಕರು ತಮ್ಮ ಪಾಠದ ದೊಡ್ಡ ಟಿಪ್ಪಣಿ ತಯಾರಿಸಬೇಕು ಅನ್ನೋದು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಉಪನ್ಯಾಸ ಪದ್ಧತಿ ಏನಪ್ಪಾ ಅಂದ್ರೆ ತನ್ನ ವಿಧಾನ ಏನಾಗದ ಪ್ರಾಮುಖ್ಯತೆ ಕಳೆದುಕೊಳ್ತಾ ಇದೆ. ಇದನ್ನ ನಾವು ಹೆಚ್ಚಿಗೆ ಮಾಡ್ಬೇಕು, ಇದನ್ನ ಸುಧಾರಿಸಬೇಕಂದ್ರೆ ಏನ್ ಮಾಡ್ಬೇಕು? ಮನೇದ್ ನೋಡ್ರಿ, ಉಪನ್ಯಾಸ ಆದಷ್ಟು ಕಡಿತಗೊಳಿಸ್ಬೇಕು ಅಂತ ಹೇಳ್ತಿದ್ರೆ ತಪ್ಪಾಗತ್ತ. ಇನ್ನ ಭಾಷಣದ ಟಿಪ್ಪಣಿಯನ್ನ ಬರೆಸುವುದು, ಸೊ ಇದು ಕೂಡ ಅಷ್ಟು ಸಮಂಜಸ ಅಲ್ಲ. ಇನ್ನ ಪಾಠದ ದೊಡ್ಡ ಟಿಪ್ಪಣಿಯನ್ನು ತಯಾರಿಸುವಂಥದ್ದು ಸೂಕ್ತ ಅಲ್ಲ. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಉಪನ್ಯಾಸಕರು ವಿವಿಧ ಘಟನೆಗಳನ್ನ ಉಪನ್ಯಾಸ ನೀಡುವಾಗ ಏನಪ್ಪಾ ಅಂದ್ರೆ ಹೇಳ್ಬೇಕು. ಇದರಿಂದ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಆಸಕ್ತಿ ಹುಟ್ಟುತ್ತದ. ಇನ್ನು ಸಾಕಷ್ಟು ಉದಾಹರಣೆಗಳನ್ನ ಬಳಸುವಂತದ್ದು ಇರಬೇಕು. ಓಕೆ, ಆಮೇಲೆ ಇದರಿಂದ ಏನಾಗತ್ತ ಮಗುವಿನ ಗಮನವನ್ನ ಕೇಂದ್ರೀಕರಿಸಲು ಸಾಧ್ಯ ಆಗತ್ತ. ಇನ್ನ ತಮ್ಮ ಅನುಭವಗಳು, ಚರ್ಚೆಗಳ ಮಾಡುವಂಥದ್ದು ಇವೆಲ್ಲದರ ಮೂಲಕ ಏನಪ್ಪಾ ಅಂದ್ರ ಮತ್ತೆ ನಾವೇನ್ ಮಾಡಬಹುದು, ಉಪನ್ಯಾಸ ಕ್ರಮವನ್ನ ವೃದ್ಧಿಸಬಹುದಾಗಿರ್ತತಿ. ಓಕೆ, ಹಾಗಾಗಿ ಸಿ ಸರಿ ಉತ್ತರ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎನ್ನುವಂತ ನಾಟಕ ಐತಿ. ಈ ನಾಟಕವನ್ನ ವಿದ್ಯಾರ್ಥಿಗಳಿಂದ ಪ್ರಸ್ತುತಪಡಿಸುವಾಗ ನಾವು ಅವರಲ್ಲಿ ಬೆಳೆಸಬಹುದಾಗಿರುವಂತಹ ಸಮಾಜ ವಿಜ್ಞಾನ ಬೋಧನೆ ಮುಖ್ಯ ಉದ್ದೇಶ ಯಾವುದು ಅಂತ ಪ್ರಶ್ನೆ ಇದೆ. ಏನ್ ಮಾಡ್ತೀರಿ? ದೇಶ ಪ್ರೇಮ ಬೆಳೆಸ್ತೀರಾ, ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸ್ತೀರಾ, ಐತಿಹಾಸಿಕ ಚಿಂತನೆ ಬರುತ್ತಾ ಅಥವಾ ಸಾಮಾಜಿಕ ನ್ಯಾಯನ? ಯಾವ್ದು ನೋಡ್ರಿ. ಸೊ ಏನಾಗತ್ತ? ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎನ್ನುವಂತ ನಾಟಕವನ್ನ ನಾವು ಪ್ರಸ್ತುತಪಡಿಸುವಾಗ ಮಕ್ಕಳಲ್ಲಿ ನಾವು ಏನ್ ವೃದ್ಧಿಸಬಹುದು? ಹೌದಾ? ಸೊ ಮುಖ್ಯವಾಗಿ ನೋಡ್ರಿ, ಸಂಗೊಳ್ಳಿ ರಾಯಣ್ಣ ಒಬ್ಬ ದೇಶ ಪ್ರೇಮಿ. ಹೌದಾ? ಸೊ ಆತ ಕಿತ್ತೂರಿನ ನಾಡಿನ ಒಬ್ಬ ವೀರ ಯುವಕ. ಕಿತ್ತೂರನ್ನ ಬ್ರಿಟಿಷರ ಕಪಿಮುಷ್ಟಿಯಿಂದ ಪಾರ್ ಮಾಡ್ಬೇಕಂತ ಸಾಕಷ್ಟು ಹೋರಾಡ್ತಾನೆ. ಚೆನ್ನಮ್ಮನಿಗೆ ಬಲಗಮಟನಾಗಿರ್ತಾನೆ. ಓಕೆ, ಹಾಗಾಗಿ ಇವನ ಒಂದು ಗುಣಗಳು ಏನಾಗುತ್ತ ಮಕ್ಕಳಿಗೆ ಆದರ್ಶಪ್ರಾಯ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಏನು, ಅವನ ದೇಶ ಪ್ರೇಮ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಒಂದು ಉತ್ತಮ ಮೌಲ್ಯವಾಗಿ ಕಾಣಿಸ್ತದೆ. ಸೊ ಇದರಿಂದ ನಾವೇನ್ ಬೆಳೆಸಬಹುದು ಅಂತಂದ್ರೆ ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಬೆಳೆಸಲಿಕ್ಕೆ ಸಾಧ್ಯ ಇರ್ತದ. ಆಪ್ಷನ್ ಎ ಸರಿಯಾದ ಆಯ್ಕೆ. ನೆಕ್ಸ್ಟ್ ನೋಡ್ರಿ, ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸುವ ಕೌಶಲ ಮೂಡಿಸುವ ಮುನ್ನ ಈ ಸಾಮರ್ಥ್ಯವನ್ನು ಬೆಳೆಸುವುದು ಉತ್ತಮ ಅಂತ ಹೇಳ್ತಾನ. ಯಾವ ಸಾಮರ್ಥ್ಯ ಬೆಳೆಸ್ತೀರಿ? ಭೌಗೋಳಿಕ ಗಡಿಗಳು, ಮನಸ್ಸಿನಲ್ಲಿ ನಕ್ಷೆಯನ್ನ ಸಾಕಾರಗೊಳಿಸುವುದು, ರಾಜಕೀಯ ಪ್ರಭಾವ, ಐತಿಹಾಸಿಕ ಪ್ರಾಮುಖ್ಯತೆ ಅಧ್ಯಯನ ಅಂತಿದೆ. ಈಗ ನಾವು ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸುವ ಕೌಶಲ ಅವ್ರಿಗೆ ಮೂಡಿಸೋಕಿನ ಮುಂಚೆ ಯಾವ ಸಾಮರ್ಥ್ಯ ಬಳಸ್ಬೇಕು? ಮಕ್ಕಳಿಗೆ ನಾವ್ ಏನಪ್ಪಾ ಅಂದ್ರೆ ನಕ್ಷೆ ಈ ತರ ಬಿಡಿಸ್ರಿ ಅಂತೆಲ್ಲ ಹೇಳ್ಕೊಡ್ತಿರ್ತೀರಿ. ಸೊ ಒಂಚೂರು ಆಯ್ಕೆಗಳನ್ನ ಕೊಟ್ಟಿರ್ತಾರಲ್ಲ ಅವುಗಳನ್ನ ಗಮನಿಸ್ರಿ, ಯಾವ್ದಾಗಬಹುದು. ಐತಿಹಾಸಿಕ ಪ್ರಾಮುಖ್ಯತೆ ಅಧ್ಯಯನ ಮಾಡ್ಬೇಕಾ ಅವರು? ಅಲ್ಲ. ರಾಜಕೀಯ ಪ್ರಭಾವನ, ನಕ್ಷೆಗೂ ರಾಜಕೀಯ ಪ್ರಭಾವಕ್ಕೂ ಅಷ್ಟೊಂದೇನು ಸಂಬಂಧ ಅನ್ಸಂಗಿಲ್ಲ. ಮನಸ್ಸಿನಲ್ಲಿ ನಕ್ಷೆಯನ್ನ ಸಾಕಾರಗೊಳಿಸ್ಕೊಳ್ಳೋದು. ಓಕೆ,
ಸೊ ಇದು ಏನಪ್ಪಾ ಅಂದ್ರೆ ಒಂದ್ ಲೆಕ್ಕಕ್ಕೆ ಹೂ ಅನ್ಬೋದು. ಬಟ್ ಏನಾಗತ್ತೆ ಅಂತಂದ್ರ ನಾವು ಮೊದಲು ಮಕ್ಕಳಿಗೆ ನಕ್ಷೆ ಬಿಡಿಸುವ ಕೌಶಲ್ಯ ಹೇಳೋಕಿನ್ನ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ ಭೌಗೋಳಿಕ ಗಡಿಗಳು ಯಾವ್ಯಾವ ಅದಾವಲ್ಲ ಅವುಗಳನ್ನ ತೋರಿಸುವಂತದ್ದಾಗಿರ್ಬೇಕು. ಓಕೆ, ಭೌಗೋಳಿಕ ಗಡಿಗಳು ಏನಿದಾವ ಅವುಗಳನ್ನ ತೋರಿಸುವುದರ ಮೂಲಕ ಏನ್ ಮಾಡ್ಬೋದು ಅಂದ್ರೆ ಮಕ್ಕಳಲ್ಲಿ ಈ ನಕ್ಷೆ ಬಿಡಿಸುವ ಕೌಶಲ್ಯವನ್ನ ವೃದ್ಧಿಸಬಹುದು ಅಂತಕ್ಕಂಥದ್ದು ಹೇಳ್ತಾರೆ. ಓಕೆ, ಹಾಗಾದ್ರೆ ಭಾರತ ಅಂತ ಬಂದಾಗ ಭಾರತದ ಭೌಗೋಳಿಕ ಗಡಿಗಳು ಯಾವ್ಯಾವ ಅದಾವ, ಇಲ್ಲಿ ಏನೇನ್ ಕಂಡು ಬರ್ತಾವ, ಸೊ ಅವುಗಳನ್ನ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಗುರುತಿಸೋದ್ರ ಮೂಲಕ ಮಕ್ಕಳಲ್ಲಿ ಏನಪ್ಪಾ ಅಂದ್ರ ಆ ಕಲ್ಪನೆಯನ್ನ ಮೂಡಿಸಿ ಅವರು ಆ ನಕ್ಷೆ ಬಿಡಿಸುವಂತದ್ದನ್ನ ವೃದ್ಧಿಸ್ಲಿಕ್ಕೆ ಸಹಕಾರಿ. ಸೊ ಎ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಒಂದು ಒಳ್ಳೆಯ ಯೋಜನೆ ಈ ಕೆಳಗಿನ ಏನನ್ನ ಒಳಗೊಂಡಿರ್ಬೇಕಾಗ್ತತಿ ಅಂತ ಕೇಳ್ತಾರೆ. ಓಕೆ, ಏನ್ ನೋಡ್ರಿ, ಉತ್ತಮ ಗುಣಮಟ್ಟ, ಉತ್ತಮ ಶೈಕ್ಷಣಿಕ ಅನುಭವ, ಆಮೇಲೆ ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ, ಲಾಭದಾಯಕತೆ ಅಂತಿದೆ. ಹಾಗಾದ್ರೆ ಒಂದು ಒಳ್ಳೆ ಯೋಜನೆಯನ್ನು ನೀವು ಕೈಗೊಳ್ಳಾಕತ್ತೀರಿ ಅಂತಂದ್ರೆ ಅದು ಏನು ಒಳಗೊಂಡಿರ್ಬೇಕು? ಸೊ ಎ ಮತ್ತು ಬಿ ಅಂತಿದೆ ಆಪ್ಷನ್. ಹಿಂಗ ಆಯ್ಕೆಗಳನ್ನ ಕೊಟ್ಟಾಗ ಒಂದ್ ಚೂರು ವಿಚಾರ ಮಾಡ್ರಿ, ಓದಿರ್ತೀರಿ ನಿಮ್ಗೆ ಗೊತ್ತಿರತ್ತ, ಆದ್ರೆ ಅವುಗಳನ್ನ ಚೂರು ವಿಚಾರ ಮಾಡಿದಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಉತ್ತರ ಸಿಗ್ತದ. ಎ ಮತ್ತು ಬಿ ಹೇಳತ್ತಾನ, ಉತ್ತಮ ಗುಣಮಟ್ಟ, ಉತ್ತಮ ಶೈಕ್ಷಣಿಕ ಅನುಭವ. ಓಕೆ, ಉತ್ತಮ ಶೈಕ್ಷಣಿಕ ಅನುಭವ ಬೇಕು, ಬಟ್ ಗುಣಮಟ್ಟ ಅನ್ನುವಂಥದ್ದು ಅಷ್ಟೇನು ಸಮಂಜಸ ಅಂತಂಗಿಲ್ಲ. ಇನ್ನು ಎರಡನೇದು ಸಿ ಮತ್ತು ಡಿ ನೋಡ್ರಿ, ಲಭ್ಯವಿರೋ ಸಂಪನ್ಮೂಲಗಳ ಬಳಕೆ. ಓಕೆ, ಆಮೇಲೆ ಮತ್ತೇನ್ ಹೇಳ್ತಾನೆ ಅವನು, ಲಾಭದಾಯಕತೆ. ಲಭ್ಯವಿರೋ ಸಂಪನ್ಮೂಲಗಳ ಬಳಕೆ ಬೇಕು, ಹೌದಾ, ಆದ್ರೆ ಲಾಭದಾಯಕತೆ ಅನ್ನುವಂಥದ್ದು ಇರಬಾರ್ದು, ಅದಷ್ಟು ಸಮಂಜಸ ಅಲ್ಲದೆ ಇರುವಂತ ಯೋಜನೆ. ಹಾಗಾಗಿ ಇದು ಕೂಡ ತಪ್ಪಾಗತ್ತೆ. ಡಿ ಮತ್ತು ಎ ನೋಡ್ರಿ, ಲಾಭದಾಯಕತೆ ಮತ್ತು ಉತ್ತಮ ಗುಣಮಟ್ಟ ಇವೆರಡು ಕೂಡ ಅಲ್ಲ ಅಂತ ಈಗ ನಾ ಹೇಳಿಬಿಟ್ಟಿದ್ದೀವಿ. ಹಾಗಾದ್ರೆ ಉತ್ತರ ಯಾವ್ದಾಗತ್ತ? ಬಿ ಮತ್ತು ಸಿ. ಒಂದು ಉತ್ತಮ ಒಳ್ಳೆ ಯೋಜನೆ ಅಂತಕ್ಕಂಥದ್ದು ಉತ್ತಮ ಶೈಕ್ಷಣಿಕ ಅನುಭವವನ್ನ ಹೊಂದಿರಬೇಕು. ಓಕೆ, ಈಗ ಯಾವ್ದಾರ ಒಂದು ಪ್ರದೇಶಕ್ಕೆ ನಾವು ಯೋಜನೆ ಕೈಗೊಳ್ಳಕತ್ತೀವಿ ಅಂತಂದ್ರೆ ಅದು ಶೈಕ್ಷಣಿಕವಾಗಿ ನಮಗೆ ಎಷ್ಟರ ಮಟ್ಟಿಗೆ ಏನಪ್ಪಾ ಅಂದ್ರೆ ಲಾಭ ತಂದ್ಕೊಡುತ್ತ, ಆಮೇಲೆ ಅದೇ ರೀತಿಯಾಗಿ ಆ ಒಂದು ಸ್ಥಳದ ಕುರಿತಾಗಿ ಶಿಕ್ಷಕನಿಗೆ ಒಂದು ಮಾಹಿತಿ ಇರಬೇಕು, ಅನುಭವ ಇರಬೇಕು. ಅಂದಾಗ ಮಾತ್ರ ಅದೇನಾಗತ್ತ ಯೋಜನೆ ಸಫಲವಾಗ್ತದೆ. ಇನ್ನು ಎರಡನೇದಾಗಿ ಅಲ್ಲಿ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನ ನಾವು ಸರಿಯಾಗಿ ಬಳಕೆ ಮಾಡಿಕೊಂಡು ಆ ಯೋಜನೆಯನ್ನ ಯಶಸ್ವಿಗೊಳಿಸುವಂತದ್ದಾಗಿರ್ತೈತಿ. ಇಲ್ಲಿ ಲಾಭದಾಯಕತೆ ಇರೋದಿಲ್ಲ ಮತ್ತು ಉತ್ತಮ ಗುಣಮಟ್ಟ ಅನ್ನೋಕ್ಕಿಂತ ಮುಖ್ಯವಾಗಿ ಈ ಎರಡು ಅಂಶಗಳು ಏನಪ್ಪಾ ಅಂದ್ರ ಸಮಂಜಸವಾಗ್ತವೆ. ಹಾಗಾಗಿ ಯಾವ್ದ್ರಿ? ಬಿ ಮತ್ತು ಸಿ ಸರಿಯಾದ ಆಯ್ಕೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಜೀವನ ಚರಿತ್ರ ಬೋಧನಾ ವಿಧಾನದ ಮುಖ್ಯ ಉದ್ದೇಶ ಏನು? ಜೀವನ ಚರಿತ್ರ ಬೋಧನಾ ವಿಧಾನದ ಮುಖ್ಯ ಉದ್ದೇಶ. ಓಕೆ, ಇಲ್ಲಿ ನೋಡ್ರಿ, ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಪರಿಚಯ ಮಾಡಿಸುವುದು. ಎರಡನೇದು, ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಜೀವನದ ಉನ್ನತ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ಮೂಡಿಸುವುದು. 3, ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಸಾಧನೆಗಳನ್ನ ಗುರುತಿಸುವುದು. 4, ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾವು ಸಾಧನೆ ಮಾಡಲು ಸ್ಫೂರ್ತಿ ಮೂಡಿಸುವುದು. ಆಲ್ಮೋಸ್ಟ್ ಎಲ್ಲವೂ ಕೂಡ ಸರಿ ಅನಿಸ್ತಾ ಇದಾವ. ಏನ್ ಹೇಳ್ತಿದ್ರ ಕ್ವಶನ್, ಜೀವನ ಚರಿತ್ರ ಬೋಧನಾ ವಿಧಾನದ ಮುಖ್ಯ ಉದ್ದೇಶ ಏನು? ಈಗ ನೀವು ಯಾವುದೋ ಮಹಾತ್ಮರ ಕುರಿತಾಗಿ ಅವರ ಜೀವನದ ಕುರಿತಾಗಿ ಏನಪ್ಪಾ ಅಂದ್ರೆ ಮಾಹಿತಿ ಕೊಡಾತೀರಿ ಅಂತಂದ್ರೆ ನಿಮ್ಮ ಬೋಧನೆಯ ಮುಖ್ಯ ಉದ್ದೇಶ ಏನು? ಸ್ವಾಮಿ ವಿವೇಕಾನಂದರ ಕುರಿತಾಗಿ ನೀವು ಮಕ್ಕಳಿಗೆ ಬೋಧನೆ ಮಾಡ್ತಾ ಇದ್ರೆ ಮುಖ್ಯ ಉದ್ದೇಶ ಏನು? ಆ ವ್ಯಕ್ತಿಯ ಜೀವನ ಪರಿಚಯ ಮಾಡೋದಷ್ಟೇನಾ? ಜೀವನ ಪರಿಚಯ ಮಾಡಿ ಕೈ ಬಿಟ್ಬಿಡೋದ ಅಲ್ವಲ್ಲ? ಎರಡನೇದಾಗಿ ಆ ಚಾರಿತ್ರಿಕ ವ್ಯಕ್ತಿಗಳೇನಲ್ಲ ಅವರ ಜೀವನದ ಉನ್ನತ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ಮೂಡಿಸೋದ? ಹೌದು. ಮಕ್ಕಳಿಗೆ ಏನಪ್ಪಾ ಅಂದ್ರೆ ಇದ್ರ ತಿಳುವಳಿಕೆ ಮೂಡಿಸ್ತೀರಿ, ಮೂಡಿಸಿ ಅಷ್ಟೇ ಮುಟ್ಬಿಡೋದ? ಅದು ಅಲ್ಲ. ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಸಾಧನೆಗಳನ್ನು ಗುರುತಿಸೋದು. ಹೌದು. ಆ ಮಕ್ಕಳಿಗೆ ಏನಪ್ಪಾ ಅಂದ್ರ ಆ ಚಾರಿತ್ರಿಕ ವ್ಯಕ್ತಿಗಳು ಏನಿರ್ತಾರೋ ಅವ್ರು ಏನೇನ್ ಸಾಧನೆ ಮಾಡಿದ್ರು ಅದನ್ನ ಹೇಳ್ತೇವೆ, ಹೌದು. ಆದ್ರೆ ಇನ್ನೂ ಮೇಲಾಗಿ ಆ ಚಾರಿತ್ರಿಕ ವ್ಯಕ್ತಿಗಳಂತೆ ತಾವು ಕೂಡ ಸಾಧನೆ ಮಾಡಬೇಕು ಅಂತ ಮಕ್ಕಳನ್ನ ನಾವೇನ್ ಪ್ರೇರೇಪಣೆ ಮಾಡ್ತೀವಿ, ಮಕ್ಕಳಿಗೆ ಏನ್ ಸ್ಫೂರ್ತಿ ತುಂಬ್ತೀವಿ, ಅದು ನಮ್ಮ ಬೋಧನೆಯ ಮೂಲ ಉದ್ದೇಶ ಆಗಿರ್ತದೆ. ಹೌದಾ? ಸ್ವಾಮಿ ವಿವೇಕಾನಂದರ ಕುರಿತಾಗಿ ನಾವು ಪಾಠ ಮಾಡಾಕತ್ತೀವಿ ಅಂತಂದ್ರೆ ಸ್ವಾಮಿ ವಿವೇಕಾನಂದರ ತರ ದೇಶಭಕ್ತನಾಗ್ಬೇಕು, ಸೊ ದೇಶಕ್ಕೆ ಕೀರ್ತಿ ತರುವಂತಹ ಒಬ್ಬ ಒಳ್ಳೆಯ ಪ್ರಜೆ ಆಗ್ಬೇಕು ಅಂತ ಮಕ್ಕಳಿಗೆ ನಾವೇನಪ್ಪಾ ಅಂದ್ರೆ ಸ್ಫೂರ್ತಿ ತುಂಬಬೇಕು. ಗಾಂಧೀಜಿಯವರು ಪಾಠ ಮಾಡಾಕತ್ತೀವಿ ಅಂತಂದ್ಮೇಲೆ ಗಾಂಧೀಜಿ ತರ ಏನಪ್ಪಾ ಅಂದ್ರ ಅಹಿಂಸೆ ಮತ್ತು ತ್ಯಾಗ ಮನೋಭಾವ, ಆ ಸತ್ಯವನ್ನ ನುಡಿಯೋಕೆ, ಈ ಎಲ್ಲಾ ಅಂಶಗಳನ್ನ ಮಕ್ಕಳು ಏನಪ್ಪಾ ಅಂದ್ರೆ ತಮ್ಮಲ್ಲಿ ಮೂಡಿಸ್ಕೊಳ್ಬೇಕು ಅನ್ನೋದನ್ನ ನಾವು ಬೋಧಿಸುವಂತವರಾಗಿರ್ಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ತಾ ಇದೀವಿ ಅಂತಂದಾಗ ಹೇಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಕಷ್ಟ ಕಾಲದಲ್ಲಿ ಕೂಡ ಏನಪ್ಪಾ ಅಂತಂದ್ರ ಛಲ ಬಿಡದೆ ಓದಿ ಏನ್ ಮಾಡಿದ್ರು, ಯಶಸ್ಸನ್ನ ಸಾಧಿಸಿದ್ರು. ಹೇಗೆ ಏನಪ್ಪಾ ಅಂದ್ರ ಯಶಸ್ಸಿನ ಉತ್ತುಂಗಕ್ಕೇರಿದ್ರು. ಆ ತರ ಮಕ್ಕಳು ಕೂಡ ನೀವು ಕೂಡ ಆಗಬೇಕು ಅಂತ ಅವರಲ್ಲಿ ನಾವು ಸ್ಫೂರ್ತಿ ಅಥವಾ ಪ್ರೇರಣೆ ತುಂಬುವಂತದ್ದಾಗಿರ್ಬೇಕು. ಹೀಗೆ ಆ ಜೀವನ ಚರಿತ್ರ ವಿಧಾನವನ್ನು ಬರೀ ಹೇಳಿ ಅವರ ಮೌಲ್ಯಗಳನ್ನ ಹೇಳಿ ಅಥವಾ ಅವರ ಸಾಧನೆಗಳನ್ನು ಗುರುತಿಸಿ ಕೈ ಬಿಡೋದಷ್ಟೇ ಅಲ್ಲ, ಮಕ್ಕಳು ಕೂಡ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಅವರಿಗೆ ಪ್ರೇರೇಪಣೆ ಕೊಡಬೇಕು. ಅದು ಇಂಪಾರ್ಟೆಂಟ್ ಆಗತ್ತೆ.
ನೆಕ್ಸ್ಟ್ ನೋಡ್ರಿ, ಪ್ರಚಲಿತ ವಿದ್ಯಮಾನಗಳನ್ನು ತರಗತಿಯಲ್ಲಿ ಚರ್ಚಿಸಲೇಬೇಕು. ಹೌದಾ, ಕರೆಂಟ್ ಅಫೇರ್ಸ್ ಏನಿರ್ತದೆ ಅದ್ರ ಕುರಿತಾಗಿ ಮಕ್ಕಳಿಗೆ ನಾವೇನಪ್ಪ ಅಂದ್ರೆ ತರಗತಿಯಲ್ಲಿ ಚರ್ಚೆ ಮಾಡ್ಬೇಕು ಅವ್ರ ಜೊತೆಗೆ. ಈ ಮೇಲಿನ ಹೇಳಿಕೆಯ ಅಡಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಚರ್ಚಿಸುವಾಗ ವಿದ್ಯಾರ್ಥಿಗಳಿಂದ ಅಪೇಕ್ಷಿತ ವರ್ತನೆ ಏನಾಗಿರ್ತದೆ. ಓಕೆ, ಈಗ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತೆ ನೀವು ತರಗತಿಯಲ್ಲಿ ಚರ್ಚೆ ಮಾಡ್ತೀರಿ. ಅದೇ ರೀತಿಯಾಗಿ ಸ್ವಚ್ಛ ಭಾರತ ಅಭಿಯಾನ ಅಂತ ಇದೆ. ಆ ಸ್ವಚ್ಛ ಭಾರತ ಅಭಿಯಾನದ ಕುರಿತಾಗಿ ನೀವು ಚರ್ಚೆ ಮಾಡುವಾಗ ಮಕ್ಕಳಿಂದ ಏನು ಅಪೇಕ್ಷಿತವಾಗಿರುವಂತ ವರ್ತನೆ ಕಂಡು ಬರ್ತದ ಅಂತ ಕೇಳಿದಾಗ, ಆಸಕ್ತಿ ಕೆರಳಿಸುವುದು. ಎರಡನೇದು, ಪ್ರಚಲಿತ ವಿದ್ಯಮಾನಗಳನ್ನ ತಿಳಿದುಕೊಳ್ಳುವುದು. ಮೂರನೇದು, ಸಾಮಾಜಿಕ ಪ್ರಜ್ಞೆ ಮೂಡಿಸುವುದು. ನಾಲ್ಕು, ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸುವ ಮನೋಭಾವ ಬೆಳೆಸುವುದು ಅಂತ ಇದೆ. ನೋಡ್ರಿ ಏನಾಗತ್ತ, ಏನಾಗತ್ತ, ಆಸಕ್ತಿ ಕೆರಳಿಸ್ತಾ ಸ್ವಚ್ಛ ಭಾರತ ಅಭಿಯಾನ ಅದ್ರ ಬಗ್ಗೆ ನೀವು ಚರ್ಚೆ ಮಾಡುವಾಗ ಮಕ್ಕಳಿಗೆ ಆಸಕ್ತಿ ಕೆರಳಿಸ್ತದ. ಸೊ ಆಸಕ್ತಿನ ಕೆರಳಿಸೋದು ಅಷ್ಟೇ ಅಲ್ಲ, ಪ್ರಚಲಿತ ವಿದ್ಯಮಾನಗಳನ್ನ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ಸಾಮಾಜಿಕ ಪ್ರಜ್ಞೆ ಮೂಡಿಸೋದು ಕರೆಕ್ಟು. ಹೌದಾ, ಮಕ್ಕಳಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸ್ಬೇಕು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಏನಂತಂದ್ರ ಮಕ್ಕಳು ಏನು ಅಪೇಕ್ಷಿತ ವರ್ತನೆ ವ್ಯಕ್ತಪಡಿಸ್ತಾರ ಅಂತಂದ್ರ ಪ್ರಚಲಿತ ಸಮಸ್ಯೆಗಳ ನಿವಾರಣೆಗಾಗಿ ಸ್ಪಂದಿಸುವ ಮನೋಭಾವನೆ ಬೆಳೆಸ್ಬೇಕು ಅವರಲ್ಲಿ ನಾವು. ಹೌದಾ, ಸೊ ಪ್ರಚಲಿತ ಸಮಸ್ಯೆಗಳ ನಿವಾರಣೆ ಮಾಡ್ಬೇಕು. ಏನೆಲ್ಲಾ ಸಮಸ್ಯೆಗಳು ಕಂಡು ಬರ್ತಾ ಇದಾವ, ಸೊ ಎಲ್ಲೆಲ್ಲಿ ಕಸಗಳನ್ನ ಏನಪ್ಪಾ ಅಂದ್ರೆ ಒಗಿತದ್ರ ಅದ್ರ ಕುರಿತಾಗಿ ಜನರಲ್ಲಿ ಏನಪ್ಪಾ ಅಂದ್ರೆ ಜಾಗೃತಿಯನ್ನ ಮೂಡಿಸಿ, ಸೊ ಆ ಒಂದು ಕಸ ವಿಲೇವಾರಿ ಮಾಡುವಂಥದ್ದಾಗಿರ್ಬೋದು, ನಮ್ಮ ಸುತ್ತಮುತ್ತಲಿರುವಂತಹ ಪ್ರದೇಶಗಳನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತೆ ಪ್ರೇರೇಪಣೆ ನೀಡುವಂಥದ್ದಾಗಿರ್ಬೋದು, ಇವೆಲ್ಲ ಸ್ಪಂದನೆ ಮಾಡುವಂತ ಮನೋಭಾವಗಳು ಏನಪ್ಪಾ ಅಂದ್ರ ಮಕ್ಕಳಲ್ಲಿ ನಾವು ಬೆಳೆಸ್ಬೇಕಾಗ್ತದ. ಹಾಗಾಗಿ 4ನೇ ಸರಿಯಾದ ಉತ್ತರ ಆಗುತ್ತೆ. 3ನೇದು ಬಹಳ ಸರಳ ಅಂತ ಅನಿಸ್ತದ, ಸಮೀಪ ಅಂತ ಅನಿಸ್ತದ, ಬಟ್ ಸರಿಯಾದ ಉತ್ತರ 4 ಆಗಿರ್ತದ. ನೆಕ್ಸ್ಟ್, ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಸತ್ತನ್ನು ರಚಿಸುವುದು ಇದಕ್ಕೆ ಉದಾಹರಣೆ. ನೀವು ವಿದ್ಯಾರ್ಥಿ ಸಂಸತ್ತನ್ನ ಶಾಲೆಗಳಲ್ಲಿ ಏನಕ್ಕೆ ರಚನೆ ಮಾಡಬೇಕು, ಆ ಯೋಜನೆ ಅದು ವಿದ್ಯಾರ್ಥಿ ಸಂಸತ್ತನ್ನ ರಚನೆ ಮಾಡುವಂಥದ್ದು ಯಾವ್ದಕ್ಕೆ ಉದಾಹರಣೆ ಆಗುತ್ತೆ. ಸೊ ನೋಡ್ರಿ, ಒಂದೇದೇನ್ ಹೇಳ್ತದ, ಮೂಲಾಧಾರ ಪದ್ಧತಿ. ಎರಡನೇದು ಯೋಜನಾ ಪದ್ಧತಿ. ಮೂರನೇದಾಗಿ ಚರ್ಚಾ ಪದ್ಧತಿ. 4ನೇದು ಉಪನ್ಯಾಸ ಪದ್ಧತಿ ಅಂತಿದೆ. ಈಗ ಮೂಲಾಧಾರ ಪದ್ಧತಿ ಅಂತ ಆಗಲ್ಲ, ಇಲ್ಲಿ ಯಾವುದೇ ರೀತಿ ಆಗಿರುವಂತ ಮೂಲಗಳನ್ನ ನಾವು ಏನಪ್ಪಾ ಅಂದ್ರೆ ಹುಡುಕ್ತಾ ಇಲ್ಲ. ಉಪನ್ಯಾಸ ಪದ್ಧತಿ ಆಗಲ್ಲ, ಸಂಸತ್ತನ್ನ ರಚನೆ ಮಾಡಾಕತ್ತೀವಿ. ಚರ್ಚಾ ಪದ್ಧತಿ ಆಗಲ್ಲ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸಂಸತ್ತನ್ನ ರಚನೆ ಮಾಡ್ಬೇಕಾದ್ರೆ ಒಂದು ಯೋಜನೆ ಇರುತ್ತೆ. ಯೋಜನೆಗೆ ತಕ್ಕಂತ ಏನ್ ಮಾಡ್ತೀವಿ ಅಂತಂದ್ರ ನಾವು ಕಾರ್ಯಗತ ಮಾಡ್ಕೊಂತೀವಿ, ಇಲ್ಲಿ ಕೆಲಸಗಳ ಕಾರ್ಯಗಳನ್ನ ಮಾಡ್ಕೊಂತೀವಿ ಸಂಸತ್ತನ್ನ ರಚನೆ ಮಾಡುವಾಗ. ಸೊ ಮಕ್ಕಳನ್ನ ಯಾರ್ಯಾರೆಲ್ಲ ಏನಪ್ಪಾ ಅಂದ್ರ ಯಾವ್ಯಾವ ಒಂದು ಹುದ್ದೆಗಳಿಗೆ ತಕ್ಕಂತ ಏನಪ್ಪಾ ಅಂದ್ರೆ ಅವ್ರು ಹೇಳ್ತಾರ, ಅದೇ ರೀತಿಯಾಗಿ ಅವರಿಗೆ ಓಟ್ ಹಾಕುವಂಥದ್ದು, ಅವರನ್ನ ಆರಿಸಿ ತರುವಂಥದ್ದು, ಇವೆಲ್ಲವುಗಳಿಗೆ ಸಂಬಂಧಿಸಿದಂತೆ ಒಂದು ಯೋಜನೆ ರೂಪಿತವಾಗುತ್ತೆ. ಆ ಯೋಜನೆಗೆ ತಕ್ಕಂತೆ ಕೆಲಸ ಕಾರ್ಯಗಳು ಕಾರ್ಯಗತವಾಗ್ತವೆ. ಹಾಗಾಗಿ ಏನಾಗುತ್ತೆ, ಇದು ಬಿ, ಆಪ್ಷನ್ ಬಿ ಸರಿಯಾದ ಆಯ್ಕೆ. ಇತಿಹಾಸದ ಪಠ್ಯವಸ್ತುವಿನಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಈ ಒಂದು ವಿಷಯವನ್ನ ಸೇರಿಸುವುದರ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಡ್ಯಾಶ್ ಅಂತಿದೆ. ಯಾಕ ಈ ಒಂದು ಇತಿಹಾಸದ ಪಠ್ಯ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಅಂತಕ್ಕಂಥ ಟಾಪಿಕ್ ಅನ್ನ ಸೇರಿಸಿದ್ದಾರೆ? ಅದ್ರ ಮುಖ್ಯ ಉದ್ದೇಶ ಏನು? ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮವನ್ನ ಮೂಡಿಸುವುದು. ಎರಡನೇದು, ಅಂತಾರಾಷ್ಟ್ರೀಯ ಮನೋಭಾವನೆ ಮೂಡಿಸುವುದು. 3, ವಿದೇಶಾಂಗ ನೀತಿ ಬಗ್ಗೆ ತಿಳುವಳಿಕೆ ಮೂಡಿಸುವುದು. ಓಕೆ. 4, ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಬೆಳೆಸುವುದು. ನೋಡ್ರಿ, ವಿಶ್ವಸಂಸ್ಥೆ ಮತ್ತು ಅದರ ಉದ್ದೇಶ ಅಥವಾ ಸಾಧನೆ ಅಂತ ನಾವು ಕೊಡುವಾಗ ಈ ಪಾಠ ಏನ್ ಮಕ್ಕಳಲ್ಲಿ ನಾವು ಬೆಳೆಸ್ಬೇಕಾಗ್ಯದ ಅಂದ್ರ ಅವರಲ್ಲಿ ಅಂತಾರಾಷ್ಟ್ರೀಯ ಮನೋಭಾವನೆಯನ್ನ ಮೂಡಿಸ್ಬೇಕಾಗೈತಿ. ಅಂತಾರಾಷ್ಟ್ರೀಯ ಮನೋಭಾವನೆ ಭಾರತದವನ್ನು ಬಿಟ್ಟು ಕೂಡ ಬೇರೆ ದೇಶಗಳು ಇದಾವ, ಆ ಎಲ್ಲಾ ದೇಶಗಳು ಯಾವ ತರ ಏನಪ್ಪಾ ಅಂದ್ರೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದಾವ. ಅದರಲ್ಲೂ ಕೂಡ ವಿಶ್ವಸಂಸ್ಥೆ ಅಂತಕ್ಕಂಥದ್ದೇನು, ಆ ವಿಶ್ವಸಂಸ್ಥೆ ಏನ್ ಕೆಲಸ ಮಾಡತ್ತ, ಓಕೆ, ಅದು ಏನೆಲ್ಲಾ ಕಾರ್ಯಗಳನ್ನ ಮಾಡುತ್ತ, ಹೇಗೆ ದೇಶಗಳ ನಡುವಿನ ಕಲಹವನ್ನು ಏನಪ್ಪಾ ಅಂದ್ರ ನಿವಾರಿಸುತ್ತ, ಇವೆಲ್ಲದರ ಕುರಿತಾಗಿ ಮಕ್ಕಳಲ್ಲಿ ಏನಪ್ಪಾ ಅಂದ್ರ ಒಂದು ಪರಿಕಲ್ಪನೆ ಮೂಡಬೇಕು. ಹಾಗಾಗಿ ಅಂತಾರಾಷ್ಟ್ರೀಯ ಮನೋಭಾವನೆಯನ್ನ ಮೂಡಿಸುವುದು ಸರಿ ಉತ್ತರ ಆಗತ್ತೆ. ಓಕೆ, ಇದಂತೂ ಆಗಲ್ಲ. ರಾಷ್ಟ್ರ ಪ್ರೇಮ ಅನ್ನುವಂಥದ್ದು ದೇಶಕ್ಕಷ್ಟೇ ಸೀಮಿತ ಅಂತ ನೋಡ್ತೀವಿ. ವಿದೇಶಾಂಗ ನೀತಿ ಬಗ್ಗೆ ತಿಳುವಳಿಕೆ ಮೂಡಿಸುವುದು ಅಂತ ಹೇಳಬಹುದು, ಆದ್ರೆ ಇದು ಸರಿಯಾದ ಉತ್ತರ ಇದಾಗುತ್ತೆ. ಓಕೆ, ಐ ಥಿಂಕ್ ಇದಿಷ್ಟು ಕ್ವಶನ್ಸ್ ಆಗಿತ್ತು. ಟೋಟಲ್ 55 ಕ್ವಶನ್ 3 ಪಾರ್ಟ್ ಅಲ್ಲಿ ನೋಡಿದೀವಿ ನಾವು. ಓಕೆ, 3 ಪಾರ್ಟ್ಗಳಲ್ಲಿ 55 ಕ್ವಶನ್ ನೋಡಿದೀವಿ. ಸೊ 1 ಮತ್ತು 2ನೇ ಭಾಗ ಯಾರು ನೋಡಿಲ್ಲ ಅದನ್ನು ಕೂಡ ನೋಡ್ರಿ. ಸೊ ಈ ಪಾರ್ಟ್ ಅನ್ನು ಕೂಡ ನೋಡ್ರಿ. ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ನಿಮ್ಮ ಒಂದು ಕಮೆಂಟ್ ನಮಗೂ ಕೂಡ ಏನಪ್ಪಾ ಅಂದ್ರೆ ಇನ್ನಷ್ಟು ಏನಪ್ಪಾ ಅಂದ್ರೆ ಉತ್ತಮವಾಗಿರುವಂತಹ ಅಂಶಗಳನ್ನ ತರಲಿಕ್ಕೆ ಮೋಟಿವೇಟ್ ಮಾಡುತ್ತೆ. ಓಕೆ, ಇನ್ನು ಯಾರು ಈ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇಟ್ ಈಸ್ ಫ್ರೀ, ಹೌದಲ್ವಾ? ಇನ್ನಷ್ಟು ಉತ್ತಮವಾಗಿರುವಂತಹ ಅಂಶಗಳನ್ನ ನಿಮ್ಮ TET ಗೋಸ್ಕರ ಏನಪ್ಪಾ ಅಂದ್ರೆ ತರುವಂತ ಪ್ರಯತ್ನ ನಾನು ಮಾಡ್ತೀನಿ.
ಸೊ ಏನಂದ್ರೆ 120 ಅಬೋ 120 ಪ್ಲಸ್ ಏನಪ್ಪಾ ಅಂದ್ರೆ ಈ ಸಲ ನಮ್ಮ ಟಿ ಟಾರ್ಗೆಟ್ ಆಗಿರ್ತದೆ. ಸೊ ಅನ್ಅಕಾಡೆಮಿ ಒಳಗೆ ಟಿ ಬ್ಯಾಚ್ ಕೋರ್ಸ್ ಇದೆ. ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ, ಎಲ್ಲಾ ವಿಷಯಗಳನ್ನ ಕೂಡ ನೀವು ಅಲ್ಲಿ ಕಲಿತೀರಾ. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರು ಇರ್ತಾರೆ, ನಿಮ್ಮ ಯಾವುದೇ ಜಿಕೆ ಗ್ರೂಪ್ ಇದ್ರು ಕೂಡ ಈ ಒಂದು ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ. ಸೊ ಇದು ನೀವು ನನಗೆ ಮಾಡುವಂತ ಒಂದು ಚಿಕ್ಕ ಸಹಾಯ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ. ನಾಳೆ ಕೂಡ ಏನಪ್ಪಾ ಅಂದ್ರೆ ಮತ್ತೊಂದು ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಬೋಧನಾ ಪದ್ಧತಿಗೆ ಸಂಬಂಧಿಸಿದಂತೆ. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದ.